ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಿದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ, ಸಂತೋಷ. ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರ್ತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ, ಆಲೋಚನೆ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಬಡವನಾಗಲಿ ಶ್ರೀಮಂತನಾಗಲಿ ಇಬ್ಬರಿಗೂ ಕೂಡ ಒಂದು ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತನಿಗಾದರೆ ಆ ಒಂದು ಕನಸಿನ ಮನೆಯನ್ನು ನನಸನ್ನು ಮಾಡ್ಕೊಂಡ್ಬಿಡ್ತಾನೆ. ಆದರೆ ಬಡವನಾದರೆ ಆ ಒಂದು ಕನಸಿನ ಮನೆಯನ್ನು ಕನಸು ಹಾಗೆ ಉಳಿಸ್ಕೊಂಡ್ಬಿಡ್ತಾನೆ. ಆದರೆ ಇಲ್ಲಿ ಬಡವನೂ ಕೂಡ ತನ್ನ ಕನಸಿನ ಮನೆಯನ್ನು ನನಸು ಮಾಡಿಕೊಂಡ್ಲಿ ಅಂತ ಹೇಳಿ ಇನ್ಸ್ಪೋ ಪಾರ್ಕ್ಸ್, ಶೇಖರ್ ಡೆವಲಪರ್ಸ್ ರವರ ಇನ್ಸ್ಪೋ ಪಾರ್ಕ್ಸ್ನ ಇನ್ಸ್ಪೋ ಬಾಂಟಿಯಾ ಜೂಬ್ಲಿ ಪಾರ್ಕ್ ಕೋಲಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಕೇವಲ 16,90,000ದಿಂದ ಪ್ರಾರಂಭ ಆಗ್ತಕ್ಕಂಥ ವಾಸ್ತುಗೃಹಗಳು, ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದಿದೆ. ಜೊತೆಯಲ್ಲಿ ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. 16,90,000 ಏನಾದರೂ ಸ್ವಲ್ಪ ಜಾಸ್ತಿ ಆದಲ್ಲಿ, ಇಲ್ಲಾಂತಂದರೆ ಅದನ್ನು ಕೂಡ ಸ್ವಲ್ಪ ಭಾರ ಆದಲ್ಲಿ ಒಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲಿ ಒಂದು ಅದ್ಭುತ ಏನಪ್ಪ ಅಂತಂದರೆ 0% EMI, 1% ಸ್ಕೀಮ್ ಅಂತ ಹೇಳಿ ತಿಂಗಳಿಗೆ 1%ನಷ್ಟು ಹಣವನ್ನು ತಾವು ಪಾವತಿಸಿದ್ರೆ ಆದರೆ ಫುಲ್ಲಿ ಫರ್ನಿಶ್ಡ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ದಯಮಾಡಿ ಸಂಪರ್ಕಿಸಿ 8095363636 8095363636 8095363636 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಮತ್ತು ಇವರ ವೆಬ್ಸೈಟ್ ಕೂಡ ಇದೆ, www.inspoparks.com. ಈ ಒಂದು ವೆಬ್ಸೈಟ್ಗೂ ಕೂಡ ತಾವು ಒಮ್ಮೆ ವಿಸಿಟ್ ಮಾಡಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್ ಇವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಯಕವನ್ನು ನೆರವೇರಿಸ್ತಾ ಇದ್ದು, ಭಾರತದಾದ್ಯಂತ ಇರತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ವ್ಯವಸ್ಥೆ ಹಾಗೂ
ಸಂಪೂರ್ಣವಾಗಿ ಕರ್ಕೊಂಡು ಬರುವ ಎಲ್ಲ ರೀತಿ ಇರತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥದ್ದಿದೆ. ಒಬ್ಬ ಮನುಷ್ಯನಿಗೆ ಟ್ರಾವೆಲಿಂಗ್ ಸಮಯದಲ್ಲಿ ಅಂತಂದರೆ ಪ್ರಯಾಣದ ಸಮಯದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಇವರು ಒದಗಿಸಿಕೊಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಭಗವಂತನ ದರ್ಶನದ ಸಮಯದಲ್ಲಿ ಒಂದು ಚೂರು ಕೂಡ ಹೆಚ್ಚು ಕಡಿಮೆ ಆಗದಿರ ಎಲ್ಲವೂ ಕೂಡ ಪೂರ್ವನಿಯೋಜಿತವಾಗಿರ್ತಕ್ಕಂಥ ಒಂದಿಷ್ಟು ವ್ಯವಸ್ಥೆಗಳನ್ನು ಇವರು ಮಾಡ್ತಾ ಇದ್ದಾರೆ. ಸಾಯಿ ಶುಭ್ ಟೂರ್ಸ್ ಅವ್ರನ್ನ ಒಮ್ಮೆ ತಾವು ತಪ್ಪದೇ ಸಂಪರ್ಕಿಸಿ. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ಇವತ್ತಿನ ದಿವಸ 30, ಇನ್ನೇನು ಆಗೋ ಅಂತಂದರೆ 1ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ. 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ. ಇನ್ನೂ ಕಾಲ ಮಿಂಚಿಲ್ಲ. ಯಾರೆಲ್ಲ ಸೇವೆಗಳನ್ನು ಸಲ್ಲಿಸಬೇಕು ಎಂಬತಕ್ಕಂಥ ಒಂದು ಮನಸ್ಥಿತಿಯನ್ನು ಉಳ್ಳಂತಹವರು ಈಗ ನಾನು ತಿಳಿಸ್ತಕ್ಕಂಥ ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿ ಜಾತ್ರಾ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ಜಾತ್ರೆಯ ಸಮಯದಲ್ಲಿ ಏನೆಲ್ಲ ವಿಚಾರಗಳಿರ್ತವೆ, ಯಾವೆಲ್ಲ ಸೇವೆಗಳಿರ್ತವೆ, ಏನೆಲ್ಲ ಅಲಂಕಾರಗಳಿರ್ತವೆ, ಅವತ್ತಿನ ದಿವಸದ ಒಂದು ಹೋಮ ಹವನದ ಕಾರ್ಯಕ್ರಮ ಆಗಲಿ, ಪೂಜಾನುಷ್ಠಾನ ಆಗಲಿ, ಪ್ರತಿಯೊಂದರ ಬಗ್ಗೆನೂ ಕೂಡ ಮಾಹಿತಿ ಇರುತ್ತೆ. ಈ ಜಾತ್ರೆಯಲ್ಲಿ 11 ದಿನವೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ನಾನಾ ರೀತಿಯಲ್ಲಿರ್ತಕ್ಕಂಥ ಅಲಂಕಾರಗಳು ನೆರವೇರುತ್ತೆ. ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಉತ್ಸವಗಳು ನೆರವೇರುತ್ತೆ. ಅಭಿಷೇಕದ ಕಾರ್ಯಕ್ರಮಗಳಿರ್ತವೆ, ಪೂಜಾ ಹವನದ ಕಾರ್ಯಕ್ರಮಗಳಿರ್ತವೆ. ಪ್ರತಿಯೊಂದಕ್ಕೂ ಕೂಡ ತಾವು ಭಾಗಿಯಾಗ್ಬೋದು. ಆದರೆ ಮೊದಲೇ ತಮ್ಮ ಹೆಸರನ್ನು ನೋಂದಾಯಿಸ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಜನಸಾಗರ ಅಷ್ಟರ ಮಟ್ಟಿಗಿರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ನೆಮ್ಮದಿಯುತವಾಗಿ ಪೂಜೆಯಲ್ಲಿ ಕೂತು ಪೂಜೆಯಲ್ಲಿ ತಾವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತಂದರೆ ಈಗಲೇ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಜಾತ್ರಾ ಮಹೋತ್ಸವದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ಈಗ ನಾನು ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆಯನ್ನು ಆದಷ್ಟು ಬೇಗ ತಾವು ಒಂದು ಫೋನಿನ ಡಯಲ್ ಪ್ಯಾಡಲ್ಲಿ ನೋಟ್ ಡೌನ್ ಮಾಡ್ಕೊಂಬಿಡಿ. 9482509759. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9482509759. 9482509759. 9482509759. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡೋದ್ರಿಂದ ಜಾತ್ರಾ ಮಹೋತ್ಸವದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಇನ್ನು ಜಾತ್ರಾ ಮಹೋತ್ಸವ 1ನೇ ತಾರೀಕಿನಿಂದ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ. 1ನೇ ತಾರೀಕು ತಾವೆಲ್ಲರೂ ಕೂಡ ಭಕ್ತಾದಿಗಳು ಬರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಬರ್ಬೋದು. ಪೂಜಾನುಷ್ಠಾನದಲ್ಲಿ ತಾವು ಕೂಡ ಭಾಗಿಯಾಗ್ಬೋದು. ತಾವು ಕೂಡ ತಾಯಿಗೆ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳಾಗಲಿ, ಪೂಜೆ ಆಗಲಿ, ಅಭಿಷೇಕ ಆಗಲಿ, ಹೋಮ ಹವನ ಕಾರ್ಯಕ್ರಮಗಳಾಗಲಿ ಪ್ರತಿಯೊಂದನ್ನು ಕೂಡ ತಾವು ಕೂಡ ವೀಕ್ಷಿಸ್ಬೋದು. ಬಹಳ ವಿಶೇಷವಾಗಿ ಎಲ್ಲರಿಗೂ ಕೂಡ ಅನ್ನ ಪ್ರಸಾದ ಇದ್ದೇ ಇರುತ್ತೆ, ಊಟದ ಪ್ರಸಾದ ಇದ್ದೇ ಇರುತ್ತೆ. ಹಾಗಾಗಿ ಆಶ್ರಮಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ತಮಗೆ ಇದೂ ಒಂದು ಸೇವೆ ಇದೆ. ಅನ್ನ ಸಂತರ್ಪಣೆಗಾಗಲಿ, ಇಲ್ಲ ಅನ್ನ ಪ್ರಸಾದಕ್ಕಾಗಲಿ, ಊಟಕ್ಕಾಗಲಿ ಯಾರೆಲ್ಲ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ಭಕ್ತಾದಿಗಳು ತಾವೇನಾದ್ರು ಮಾಡೋರಿದ್ದರೆ ತಾವೆಲ್ಲರೂ ಕೂಡ ಮುಂದೆ ಬಂದು ನಿಮ್ಮ ಪ್ರೀತಿ, ನಿಮ್ಮ ಶಕ್ತಿಯಾನುಸಾರ ಎಷ್ಟು ಬೇಕಾದರೂ ದಾನ ಧರ್ಮವನ್ನು ಮಾಡ್ಬೋದು. ತಾಯಿಗೆ ನಾನು ಅಷ್ಟೇ ಮಾಡಬೇಕು, ಇಷ್ಟೇ ಮಾಡಬೇಕು, ಇಲ್ಲ ಪಕ್ಕದಲ್ಲಿರೋರು 1 ಮೂಟೆ ಕೊಟ್ಟರು ನಾನು 2 ಮೂಟೆ ಕೊಡಬೇಕು ಅಂತ ಹೇಳಿ ತಾವು ತಮ್ಮ ಕೈ ಸುಟ್ಕೊಳ್ತಕ್ಕಂಥದ್ದಲ್ಲ. ಒಂದು ಹಿಡಿ ಧಾನ್ಯವನ್ನು ತಾವು ಸೇವೆಯಾಗಿ ಕೊಟ್ಟರೂ ಕೂಡ ಅದು ಆ ತಾಯಿಗೆ, ಲಕ್ಷ್ಮೀ ಬೋವರಹಸ್ವಾಮಿಗೆ ತೃಪ್ತಿನೇ. ಹಾಗಾಗಿ ತಮ್ಮ ಶಕ್ತಿಯಾನುಸಾರ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಲಕ್ಷ್ಮೀ ಬೋವರಹಸ್ವಾಮಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ತಾವು ಸೇವೆಯನ್ನು ಸಲ್ಲಿಸಿದ್ದೇ ಆದರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಜಾತ್ರಾ ಮಹೋತ್ಸವದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇದೆ. ಅದರ ಜೊತೆಗೆ ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೀಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂಕಾರಾಸನಗರ್ಭಿದಾಂ ನರಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರದೀಂ ಸವರ್ಣಾಂ ವರದಾರ್ಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತೇ ನಮಃ, ಗ್ರಾಮಿಣೇ ನಮಃ, ಗಣಾಧ್ಯಕ್ಷಾಯ ನಮಃ ಓಂ. ಲಲಿತಾಂಬಿಕಾಯ ನಮಃ, ಶ್ರೀಮತೇ ನಮಃ, ಮಹಾಕಾಳೀ ನಮಃ ಓಂ.
ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ಓಂ ಮಹಾಲಕ್ಷ್ಮೀ ನಮಃ ಓಂ ಸಿದ್ಧಲಕ್ಷ್ಮೀ ನಮಃ ಓಂ ಮೋಕ್ಷಲಕ್ಷ್ಮೀ ನಮಃ ಓಂ ಜಯಲಕ್ಷ್ಮೀ ನಮಃ ಓಂ ಸರಸ್ವತ್ಯೈ ನಮಃ ಓಂ ಮಾತಾ ಚನ್ನಪೂರ್ಣಾಂಬಿಕಾಯ ನಮಃ ಲಲಿತಾಯ ನಮಃ ಓಂ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾ ಮಮ ಸರ್ವದಾ ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಡದಡಿ ಪದ್ಮಪತ್ರಾಯತಾಕ್ಷೀ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಲಲಿತಾಂಬಿಕಾಯ ನಮಃ. ಆಷಾಢ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಭಗವತಿಯ ಅನುಗ್ರಹ ನಿಮಗೆ ಸಿಗಲಿ. ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅನುಗ್ರಹ ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾರಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿಯ ಅನುಗ್ರಹ, ಇತ್ತ ಹನುಮನ ಅನುಗ್ರಹವೂ ಬೇಕು, ಜೊತೆಗೆ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅನುಗ್ರಹವೂ ಬೇಕು. ಇದರ ಜೊತೆಯಲ್ಲಿ ಆಷಾಢ ಮಾಸದ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ಈ ದಿನ. ಆದರೆ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಸಾಕಷ್ಟು ಪೂಜೆ ಪುನಸ್ಕಾರ ಶುಭ ಕಾರ್ಯಗಳು ನಡೆಯುತ್ತೆ. ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಸಂಪೂರ್ಣವಾಗಿ ಯಾವುದೇ ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ಕೈ ಕಟ್ಟದಂಗೆ ಆಗಿಬಿಡುತ್ತೆ. ಆದರೆ ಆಷಾಢ ಮಾಸದಲ್ಲೇ ಆದರೂ ಜಾತ್ರಾ ಮಹೋತ್ಸವ ಅಂತಕ್ಕಂಥದ್ದು ಈಗಲೇ ನಮ್ಮಲ್ಲೂ ಪ್ರಾರಂಭ ಆಗುತ್ತೆ. ಇದೇ ಆಗಸ್ಟ್ 1ರಿಂದ ಜಾತ್ರಾ ಮಹೋತ್ಸವದ ಅದ್ಭುತವಾದಂತಹ ಕಾರ್ಯಕ್ರಮ, ವಾರ್ಷಿಕೋತ್ಸವದ ಕಾರ್ಯಕ್ರಮ 1ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. 1ನೇ ತಾರೀಕು ಕಲಶ ಸ್ಥಾಪನೆ, ನವಗ್ರಹಾರಾಧನೆ, ಜೊತೆಗೆ ಶ್ರೀ ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂತಹ ಮಹಾವಿಷ್ಣುವಿನ ಅಷ್ಟು ವಿಶೇಷವಾದಂತಹ ಕಲಶಾರಾಧನೆ, ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥ ಶ್ರೀಚಕ್ರಾರ್ಚನೆ, ಜೊತೆಗೆ ವಿಶ್ವಮಾತೆ ಗೋಮಾತೆಯ ಗೋವಿನ ವಿಶೇಷವಾದಂತಹ ಆರಾಧನೆ, ಗೋವಿನ ಉತ್ಸವ, ಹಾಗೆ ಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಅಲಂಕಾರ, ಇಡೀ ಸಂಪೂರ್ಣ ಆಶ್ರಮವೇ ಒಂದು ವಿಶೇಷವಾದಂತಹ ಅಲಂಕಾರವನ್ನು ಮಾಡಿ ಬರ್ತಕ್ಕಂತಹ ಭಕ್ತರಿಗೆ ನಿತ್ಯವೂ ಸಹಿತ ಅನ್ನದಾಸೋಹದ ಒಂದಷ್ಟು ವಿಶೇಷವಾದ ಸೇವೆ, ಹಾಗೂ ಪ್ರತಿನಿತ್ಯ 1ನೇ ತಾರೀಕು ಪ್ರಾರಂಭ ಆದರೆ 11ರವರೆಗೂ ಪ್ರತಿನಿತ್ಯ ಒಂದೊಂದು ಹೋಮಗಳು, ಮಹಾಯಜ್ಞಗಳು, ಜೊತೆಗೆ ಮಾಧ್ಯಾಹ್ನಿಕ ಮಹಾಪ್ರಸಾದ ಉತ್ಸವ ಮತ್ತು ಸಂಜೆ ಷೋಡಶೋಪಚಾರ ಪೂಜೆ, ದೀಪಾರಾಧನೆ, ಹೀಗೆ ದಿನಕ್ಕೊಂದು ವಿಶೇಷವಾದಂಥ ಅನುಷ್ಠಾನ. ಅದರಲ್ಲೂ ಪ್ರಧಾನವಾಗಿ 8 ಮತ್ತು 9, ಆ 8, 9ರಲ್ಲಿ ನಡೀತಕ್ಕಂಥ ಅದ್ಭುತವಾದಂಥ ಕಾರ್ಯಕ್ರಮಗಳು, ತಾಯಿಗೆ ವರ್ಷದ ಆ ವರ್ಧಂತಿ ಮಹೋತ್ಸವ, ಹುಟ್ಟುಹಬ್ಬ ಅಂತಲೋ ಅಥವಾ ವಿಶೇಷವಾದ ವಾರ್ಷಿಕೋತ್ಸವ ಅಂತಲೋ ಅಥವಾ ರಥೋತ್ಸವ ಕಾಲ ಅಂತಲೋ ಆ ದಿನ ತಾಯಿಗೆ ನಡೆಯುವಂತಹ ಅಲಂಕಾರ ವಿಶೇಷವಾಗಿರ್ತಕ್ಕಂಥ ನಾನಾ ಪುಷ್ಪಗಳಿಂದ ಅಲಂಕಾರ ಆಗಬೇಕು. ಹಾಗೆ ಇಲ್ಲಿವರೆಗೂ ಅಂದರೆ ಒಂದು ವರ್ಷದಲ್ಲಿ ಎಷ್ಟೋ ಕುಟುಂಬಗಳು ಬೆಳಕನ್ನು ಕಂಡು, ಎಷ್ಟೋ ಕುಟುಂಬಗಳಲ್ಲಿ ಸುಮಾರು 20 ವರ್ಷ, 25 ವರ್ಷ, 30 ವರ್ಷಗಳು ನಿಂತಿರ್ತಕ್ಕಂಥ ಕೋರ್ಟು ಕಚೇರಿ ಕೇಸುಗಳಿಗೆ ಒಂದು ದಾರಿಯಾಗಿ, ಗರ್ಭ ನಿಲ್ದಿರ ಉದ್ದಾಡ್ತಿರ್ತಕ್ಕಂತಹ ಕುಟುಂಬಗಳಿಗೆ ಆ ತಾಯಿಯ ದರ್ಶನದಿಂದ ಒಂದಷ್ಟು ಕಾರ್ಯಸಿದ್ಧಿಯಾಗಿ, ಯಾಕೆಂದರೆ ನಾನು ಹೇಳುವಂಥ ಒಂದಷ್ಟು ಪದಗಳು ಎಲ್ಲ ಕಡೆ ಇದು ನಡೆಯುತ್ತೆ ಅನ್ನೋದನ್ನು ಎಲ್ಲ ಕಡೆ ಹೇಳ್ತಾ ಇರ್ತಾರೆ. ಆದರೆ ಕಾರ್ಯಗತ ಮಾಡಿಕೊಂಡು ನಮ್ಮ ಈ ಕೆಲಸ ಆಯಿತು ಅಂತ ಹೇಳುವಂತಹ ಒಂದಷ್ಟು ನುಡಿಗಳಿದೆಯಲ್ಲ, ಆ ಮಾತಿದೆಯಲ್ಲ, ಆ ಸ್ವರವನ್ನು ಆಲಿಸಿದಾಗ ಸಿಗುವಂಥ ಆನಂದ ಬೇರೆ. ಅಂತಹ ಆನಂದದಾಯಕವಾಗಿರ್ತಕ್ಕಂತಹ ಒಂದಷ್ಟು ವಿಚಾರಗಳು ತಿಳ್ಕೊಳ್ಬೇಕಾದ್ರೆ ಅದು ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಅಂತಹ ಅದ್ಭುತವಾದಂಥ ಕಾಯಕಗಳನ್ನು ಆಗಿಂದಾಗಲೇ ನಾವು ತಿಳ್ಕೊಳ್ತಾನೆ ಇದ್ದೀವಿ. ತಿಳಿ ಹೇಳುವಂಥವ್ರನ್ನ ನಾವು ಆಲೋಚನೆ ನೋಡ್ತಾನೆ ಇದ್ದೀವಿ. ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಇಡೀ ರಾಜ್ಯದ ಮೂಲೆಗಳಿಂದ, ಮಂಗಳೂರಾಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಹಾಗೆ ಕೊಡಗು ಮತ್ತು ವಿರಾಜಪೇಟೆ, ಮೈಸೂರು ಭಾಗ ಆಗಿರ್ಬೋದು, ಸಾಕಷ್ಟು ಕಡೆಗಳಿಂದ ಭಕ್ತರು ಬಂದು ಭಗವಂತನ ದರ್ಶನ ಮಾಡಿದ್ದಾರೆ, ಭೂವರಹಸ್ವಾಮಿಯ ದರ್ಶನ ಮಾಡಿದ್ದಾರೆ, ಲಕ್ಷ್ಮಿಯ ದರ್ಶನ ಮಾಡಿದ್ದಾರೆ, ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಉತ್ಸವಗಳಿಗೆ ಇಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಲಿಗ್ರಾಮಕ್ಕೆ ತಾವು ತಮ್ಮ ಸ್ವಹಸ್ತಗಳಿಂದ ಅಭಿಷೇಕವನ್ನು ಮಾಡಿದ್ದಾರೆ. ಇದೊಂದು ಪುಣ್ಯಕರವಾಗಿರ್ತಕ್ಕಂಥದ್ದು. ವಿಗ್ರಹ ಒಬ್ಬ ಶಿಲ್ಪಿ ಕೆತ್ತನೆ ಮಾಡುವಂಥದ್ದು. ಒಂದು ಕಲ್ಲು, ಒಂದು ಕಾಡುಗಲ್ಲೋ ಅಥವಾ ಸುಂದರವಾದಂಥ ಕೃಷ್ಣಶಿಲೆಯೋ ಅದರಿಂದ ಒಂದು ವಿಗ್ರಹವನ್ನು ಮಾಡಿ ವಿಗ್ರಹಕ್ಕೆ ಅಭಿಷೇಕ ಮಾಡಿಸ್ತದ್ದು ಒಂದು ಕ್ರಮ. ಆದರೆ ಗಂಡಕಿ ಎಂಬತಕ್ಕಂತಹ ನದಿಯಲ್ಲಿ ಸಿಗುವಂಥ ಅದ್ಭುತವಾದ ಸಾಲಿಗ್ರಾಮಕ್ಕೆ, ಸಾಲಿಗ್ರಾಮ ಅಂದರೆ ಒಂದು ವಿಶೇಷ ಇದೆ. ಅಂತಹ ಅದ್ಭುತವಾದ ಸಾಲಿಗ್ರಾಮಕ್ಕೆ ತಾವು ತಮ್ಮ ಸ್ವಹಸ್ತದಿಂದ ಅಭಿಷೇಕ ಮಾಡುವಂಥದ್ದು.
ಮತ್ತು ದೇವಾಲಯದಲ್ಲಿ ಕೊಡ್ತಕ್ಕಂಥ ಮಹಾಮೃತ್ತಿಗೆ ಪ್ರಸಾದವನ್ನು ತೆಗೆದುಕೊಂಡು ಅವರ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಇದೆಲ್ಲವೂ ಈ ವರ್ಷದಲ್ಲಿ ನಡೆದಂಥ ಕಾರ್ಯಕ್ರಮಗಳು. ಈ ವರ್ಷದಲ್ಲಿ ಪ್ರತಿ ಹುಣ್ಣಿಮೆಯಂದು ಸಹಿತ ಒಂದೊಂದು ವಿಶೇಷವಾದ ಕಾರ್ಯಕ್ರಮಗಳು ನಡೆದಿದೆ. ಹಾಗೆ ದೇವಾಲಯದಲ್ಲಿ ಆಗಿಂದಾಗಲೇ ಪೂಜಾನುಷ್ಠಾನಗಳನ್ನು ತೃಪ್ತಿಕರವಾದಂಥ ರೀತಿಯಲ್ಲಿ ನಡೆಸಿದ್ದೇವೆ. ಇದೆಲ್ಲವೂ ಒಂದು ಅದ್ಭುತವಾದಂಥ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೆದಿದೆ. ಹಾಗಾಗಿ ಈ ಒಂದು ವಿಶೇಷವಾಗಿ ಕಾರ್ಯಕ್ರಮಗಳು ನಡೆದಂಥ ಈ ಸಾನ್ನಿಧ್ಯದಲ್ಲೇ ಆಗಸ್ಟ್ 1ರಿಂದ 11ರವರೆಗೂ ನಡೀತಕ್ಕಂಥ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರೂ ಸಹಿತ ಸ್ವಾಗತಿಸಿ ಆಹ್ವಾನಿಸ್ತಾ ಇದ್ದೀವಿ. ಇದೇ ಒಂದು ಕರೆಯೋಲೆ. ಇದರ ಜೊತೆಗೆ ನಿಮಗೆ ಒಂದಷ್ಟು ಮಾಹಿತಿಗಳು ಬೇಕು ಅನ್ನೋದಾದರೆ ನಾನೀಗ ಹೇಳೋ ನಂಬರ್ನ ಒಂದು ಸತಿ ನೋಟ್ ಮಾಡ್ಕೊಳ್ಳಿ. 9482509759 9482509759 ಈ ನಂಬರಿಗೆ ಕರೆ ಮಾಡಿ. ನಿಮಗೇನಾದರೂ ವಿಚಾರಗಳು ಬೇಕು ಅನ್ನೋದಾದರೆ ಸೇವೆಗಾಗಲಿ ಅಥವಾ ತಾವು ವಾಲಂಟಿಯರ್ ಸೇವೆ ಮಾಡುವಂಥದ್ದಾಗಲಿ ಅಥವಾ ಈ ಜಾತ್ರಾ ಸಮಯದಲ್ಲಿ ತಾವು ಯಾವ ರೀತಿ ನಮ್ಮ ದೇವಸ್ಥಾನಕ್ಕೆ ಅಥವಾ ಆಶ್ರಮಕ್ಕೆ ಸಾಲಿಗ್ರಾಮ ಕ್ಷೇತ್ರಕ್ಕೆ ನಿಮ್ಮಿಂದ ಏನು ಮಾಡ್ಬೋದು ಅಥವಾ ನಿಮಗೇನು ಮಾಹಿತಿ ಬೇಕು, ಏನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೋದು, ಏನು ಮಾಹಿತಿ ಬೇಕು ಅದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ವಿಚಾರವನ್ನು ತಿಳ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾ ರಾಜರಾಜೇಶ್ವರಿ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಭಗವತ್ಯಾಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಕ್ಷೇತ್ರೇಶಿ ನಮಃ. ನವದುರ್ಗಾಯ ನಮಃ. ತ್ರಿಕಾಲಗ್ನಸಂಪನ್ನೇ ನಮಃ. ಭುವನೇಶ್ವರಿ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರ ದಕ್ಷಿಣಾಯನಿ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ 30/7/2024 ಮಂಗಳವಾರ ದಶಮಿ. ಇವತ್ತು ಕೃತಿಕಾ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಕೃತಿಕಾ ಇದೆ, ಆದರೆ ಮಂಗಳವಾರ ದಶಮಿ ಇದೆ. ದಶಮಿ ಆದ್ದರಿಂದ ಇವತ್ತು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಆಷಾಢ ಮಾಸದಲ್ಲಿ ದಶಮಿ ಮುಹೂರ್ತದಲ್ಲೂ ಸಹಿತ ಒಂದಷ್ಟು ಕೆಲಸಗಳನ್ನು ಮಾಡ್ತಾರೆ. ಅಂದರೆ ಒಂದಷ್ಟು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಯಾವ ಕಾರ್ಯವನ್ನು ಮಾಡಿದ್ರೆ ಏನು ಫಲ ಸಿಗ್ಬೋದು ಎಂಬತಕ್ಕಂಥದ್ದರ ಸರಿಯಾದ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಅಷ್ಟೇ ಅದ್ಭುತವಾಗಿರುತ್ತೆ. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಹಾಗೆ ಆಷಾಢ ಮಾಸ, ದೂರಭಾರ ಪ್ರಯಾಣ, ಮಾಡುವಂಥ ಕೆಲಸಗಳಲ್ಲಿ ಬದಲಾವಣೆ ಎಲ್ಲವನ್ನು ಸಹಿತ ಒಂದಷ್ಟು ಆಲೋಚನೆ ಮಾಡುವಂಥ ಕಾಲನೇ ಇರುತ್ತೆ. ಇದರ ಮಧ್ಯದಲ್ಲಿ ಇನ್ನೇನು ಆಗೋಯ್ಕೋ ಅಂದರೆ ಶ್ರಾವಣ ಮಾಸ ಬಂದುಬಿಡುತ್ತೆ. ಶ್ರಾವಣ ಮಾಸ ಅಂತ ಬಂದಾಗ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಶ್ರಾವಣ ಮಾಸದ ಈ ಶುಭ ಸನ್ನಿವೇಶದಲ್ಲಿ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಶ್ರಾವಣ ಮಾಸದ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು ನವವಧುವರರಿಗೆ ಅಂದರೆ ಈ ತವರಿಗೆ ಬಂದಿರತಕ್ಕಂತಹ ಹೆಣ್ಣು ಮಕ್ಕಳು ಹೊಸದಾಗಿ ಮದುವೆ ಆದ ನಂತರ ಮೊದಲನೇ ವರ್ಷ, ಪ್ರತಿ ವರ್ಷ ಅಲ್ಲ ಹೆಣ್ಣುಮಕ್ಕಳಿಗೆ ಅವಕಾಶ ಇರೋದಿಲ್ಲ, ಮದುವೆ ಆದಂತಹ ಮೊದಲನೇ ವರ್ಷ ತವ್ರ ಮನೆಗೆ ಬಂದಂಥ ಹೆಣ್ಣುಮಕ್ಕಳು ತವರಿಂದ ಕಲಿತಿರ್ತಕ್ಕಂಥ ಪಾಠ ಇದೆಯಲ್ಲ, ಅಂದರೆ ಗಂಡದ ಮನೇಲಿ ಹೇಗಿರಬೇಕು, ಗಂಡದ ಮನೆ ಜೀವನ ಅಂದರೆ ಹೇಗೆ, ಇನ್ನು ನೆಕ್ಸ್ಟು ವ್ರತಾನುಷ್ಠಾನಗಳು ಬರುತ್ತೆ. ಇಲ್ಲಿವರೆಗೂ ತವರಲ್ಲಿ ಒಂದು ದಿವಸಕ್ಕೂ ಅಮ್ಮನ ಜೊತೆ ಕೂತ್ಕೊಂಡು ಒಂದು ಪೂಜಾನುಷ್ಠಾನವೋ ವ್ರತಗಳನ್ನು ಅಥವಾ ಈ ಮನೆಯ ಪದ್ಧತಿಯನ್ನು ಅಥವಾ ಮನೆ ಎಂಬತಕ್ಕಂಥ ಈ ಸಂಪ್ರದಾಯಬದ್ಧವಾದಂತಹ ಉಡುಗೆ ತೊಡುಗೆಗಳನ್ನು ಇದೆಲ್ಲದರ ಬಗ್ಗೆ ಒಂದಷ್ಟು ಚರ್ಚೆ ಅಮ್ಮನ ಹತ್ರ ಮಾಡಿರ್ತೀರಿ ಅಥವಾ ನಿಮ್ಮ ಪ್ರಾಂತ್ಯದಲ್ಲಿರುವಂಥವ್ರ ಹತ್ರ ಮಾಡಿರ್ತೀರಿ. ಇಂತಹ ಕಾಲದಲ್ಲಿ ಕುಟುಂಬದಲ್ಲಿರ್ತಕ್ಕಂತಹ ಹಿರಿಯರು ಜೊತೆಗೆ ಯಾರೊಬ್ಬರ ಹತ್ರ ಆದರೂ ಸಹಿತ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡ್ರು ಅದರ ಬಗ್ಗೆ ಒಂದು ಮಾಹಿತಿಯನ್ನು ಮನೇಲಿರ್ತಕ್ಕಂಥ ಹಿರಿಯರು, ಪೋಷಕರು, ನಿಮ್ಮ ಮನೇಲಿ ಅಜ್ಜಿ ಇದ್ದಾರೋ ಅಥವಾ ನಿಮ್ಮ ದೊಡ್ಡಮ್ಮ ಇದ್ದಾರೋ, ಚಿಕ್ಕಮ್ಮ ಇದ್ದಾರೋ ಅಥವಾ ನಿಮ್ಮ ತಾಯಿ ಇದ್ದಾರೋ ಅಥವಾ ನಿಮ್ಮ ತಾಯಿಯಿಂದ ತಿಳ್ಕೊಳ್ಳುವಂಥ ಒಂದಷ್ಟು ರಹಸ್ಯಗಳನ್ನು ತಿಳ್ಕೊಳ್ಬೇಕು. ಇರೋ 4 ದಿನ ಅಪ್ಪರ ಮನೇಲಿದ್ವಿ, ಅಮ್ಮನ ಮನೇಲಿದ್ದೀವಿ, ಬೆಚ್ಚಗೆ ಊಟ ಮಾಡಿದ್ವಿ, ಲಕ್ಷಣ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿದ್ವಿ, ಅಥವಾ ಎಲ್ಲೋ ಒಂದು ಮನೋರಂಜನಾ ಕ್ಷೇತ್ರಕ್ಕೆ ಹೋಗಿ ಬಂದ್ವಿ, ಅಥವಾ ನಮ್ಮ ಸಂಬಂಧಿಕರ ಮನೆಗೆಲ್ಲ ಒಂದೊಂದು ರೌಂಡ್ ಹೋಗಿ ಬಂದ್ವಿ ಅನ್ನೋದಕ್ಕಿಂತ ಒಂದಷ್ಟು ವಿಚಾರ ತಿಳ್ಕೊಳ್ಬೇಕು. ಯಾಕೆಂದರೆ ಇನ್ನು ಹಬ್ಬಗಳ ಸಾಲು, ಯಾವ್ಯಾವ ಹಬ್ಬ ಅತ್ತೆ ಮನೇಲಿ ಹೇಗೆ ಮಾಡಬೇಕು, ಅತ್ತೆ ಮನೆ ಪದ್ಧತಿ ಹೇಗಿದೆಯೋ ಆ ಪದ್ಧತಿಗೆ ನೀವು ಹೆಂಗೆ ಹೋಗ್ಕೋಬೇಕು. ಯಾಕೆಂದರೆ ಅವರು ಕಣ್ಣಲ್ಲಿ ತೋರಿಸಿದ್ದನ್ನು ನಿಮ್ಮ ಕೈಯಲ್ಲಿ ಆಗಲೇ ಮಾಡಿ ಮುಗಿಸಿರ್ಬೇಕು. ಇನ್ನೇನು ಯಾರು ಏನು ಕೇಳೋದೇನು ದೊಡ್ಡದಾದಂಥದ್ದು ಏನಿರೋಲ್ಲ. ಇತ್ತೀಚಿನ ದಿನಗಳಲ್ಲಿ ಅತ್ತೆ ಮನೆಯಲ್ಲೇ ಈ ಪದ್ಧತಿಗಳನ್ನು ಕೈ ಬಿಟ್ಟುಬಿಟ್ಟಿದ್ದಾರೆ ಅಷ್ಟು. ಆದರೆ ನೀವು ಕೆಲವು ಪದ್ಧತಿಗಳನ್ನು ಜಾರಿ ತರಬೇಕು. ಏನು? ಸಾರಿಸಿ ಗೂಡಿಸಿ ರಂಗೋಲಿ ಹಾಕ್ತಕ್ಕಂಥದ್ದು, ಪೂಜಾ ಅನುಷ್ಠಾನಗಳಿಗೆ ಸಿದ್ಧತೆ ಮಾಡ್ತಕ್ಕಂಥದ್ದು, ಫಲಪುಷ್ಪ ಪತ್ರೆಗಳನ್ನು ಜೋಡಿಸ್ತಕ್ಕಂಥದ್ದು, ಹಬ್ಬಗಳ ಸಾಲಲ್ಲಿ ಯಾವ್ಯಾವ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು, ಯಾವ ಹಬ್ಬದಲ್ಲಿ ಏನು ಪದಾರ್ಥ ನೈವೇದ್ಯ ಮಾಡಬೇಕು ಮತ್ತು ಎಷ್ಟು ಕ್ರಮಬದ್ಧವಾಗಿರಬೇಕು, ಜೊತೆಗೆ ಎಲ್ಲರಲ್ಲೂ ಆ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡ್ತಕ್ಕಂಥ ಗುಣ ಅದು ಹೇಗಿರಬೇಕು, ಅದು ನಿಮ್ಮ ತಾಯಿಯಿಂದ ಮಾತ್ರ ಗೊತ್ತಾಗತ್ತೆ.
ನಿಮ್ಮ ತಾಯಿ ಬೆಳೆದು ಬಂದಂಥ ದಾರಿ ಇದೆಯಲ್ಲ, ನಿಮ್ಮ ತಾಯಿ ಅನುಭವದ ಮಾತು, ಇದು ಪುಸ್ತಕಗಳಲ್ಲಿರಲ್ಲ, ಗ್ರಂಥಗಳಲ್ಲಿರಲ್ಲ, ಅಥವಾ ಯಾವುದೋ ಟಿ ವಿ ಸೀರಿಯಲಲ್ಲಿ ಬರೋದಿಲ್ಲ, ಅಥವಾ ನಾವು ನಿಮಗೆ ಉಪದೇಶ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅನುಭವದ ಮಾತಾಗಿರಬೇಕು. ಆ ಅನುಭವದ ಮಾತು ಹೇಗೆ? ನಿಮ್ಮ ಮಾತೃಶ್ರೀಯವರು, ನಿಮ್ಮ ತಾಯಿ, ಅಜ್ಜಿ ಅವರು ಹೇಳ್ತಾರೆ ಅದನ್ನು. ನೋಡಮ್ಮ, ಕ್ರಮ ಅಂದರೆ ಹೀಗಿರಬೇಕು, ಮಾವನ ಹೀಗೆ ನೋಡ್ಕೋಬೇಕು, ಅತ್ತೆನ ಹೀಗೆ ನೋಡ್ಕೋಬೇಕು, ಅಥವಾ ಮೈದನನ ಹೀಗೆ ನೋಡಬೇಕು, ಮೈದನ ಮೇಲಿನ ನಾದನಿನ ಹೀಗೆ ನೋಡ್ಕೋಬೇಕು. ಹೀಗೆ ಪ್ರತಿಯೊಂದು ವಿಚಾರಗಳನ್ನು ಹೆಣ್ಣುಮಕ್ಕಳು ಒಂದಷ್ಟು ತಿಳ್ಕೊಳ್ಬೇಕು. ಆ ಪಾಠವನ್ನು ಕಲಿಯೋದು ಖಂಡಿತ ತಪ್ಪಲ್ಲ. ಹಾಗೆ ಮನೇಲಿರ್ತಕ್ಕಂಥ ಪೋಷಕರು ಏನೋ ಒಂಥರ ಅಪರೂಪಕ್ಕೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಅಂತ ನಾವು ಮಕ್ಕಳನ್ನು ಗೆಸ್ಟ್ ಥರ ನೋಡ್ತಕ್ಕಂಥದ್ದಲ್ಲ. ಇರಲಿ, ಈ ಸಮಯ ಒಂದು ಸ್ವಲ್ಪ ರೆಸ್ಟು, ಇನ್ನು ಆಮೇಲೆ ಜೀವನ ಪೂರ್ತಿ ಅವ್ರು ಕಷ್ಟಪಡೋದು ಇದ್ದೇ ಇರುತ್ತೆ ಅಂತ ನಾವು ಸ್ವಲ್ಪ ಮನೇಲಿರ್ತಕ್ಕಂಥ ತಂದೆ ತಾಯಂದರು ಹೆಣ್ಣು ಮಕ್ಕಳಿಗೆ ಯಾವ ಪಾಠ ಪ್ರವಚನ ಮಾಡೋದಿಲ್ಲ. ಅವ್ರನ್ನ ಹಾಗೆ ಓದ್ದಾರಿಗೆ ಬಿಟ್ಬಿಡ್ತೀವಿ. ಈ ಜೀವನ ಬೆಳಗಿನಿಂದ ಸಾಯಂಕಾಲದವರೆಗೂ ಕಲಿಬೇಕಾದ್ದು, ಅಥವಾ ಕಲಿತು ಅದರಿಂದ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕಾದ್ದು, ಸಾಕಷ್ಟು ಅರಿವಿನ ಪಾಠವನ್ನು ತಗೊಳ್ಬೇಕಾದ್ದು ಧರ್ಮ ಇದೆ. ಬರೀ ತಿಂದ್ವಿ, ಉಂಡ್ವಿ, ಮಲ್ಕೊಂಡ್ವಿ ಅಂದರೆ ಅದಲ್ಲ. ಅದರ ಜೊತೆ ಕಲ್ತಿದ್ದೇನು? ತವ್ರ ಮನೆಗೆ ಬಂದು ಅಮ್ಮನ ಮನೇಲಿ ಬಂದರಲ್ಲ, ಮದುವೆಗೆ ಮುಂಚಿತವಾಗಲಂತೂ ಇಂಥ ಯಾವ ಪಾಠ ಪ್ರವಚನ ನಿಮಗಿರೋದು ಇಲ್ಲ, ನೀವು ಅದನ್ನು ಕೇಳೋದು ಇಲ್ಲ, ಅದನ್ನು ಅಪ್ಪ ಅಮ್ಮ ಹೇಳೋದು ಇಲ್ಲ. ಮದುವೆ ಆದಮೇಲೆ ಈಗ ಹೊಸದಾಗಿ ಆಷಾಢ ಮಾಸಕ್ಕೆ ಅಂತ ಬಂದಿರುವಂಥ ಹೆಣ್ಣು ಮಕ್ಕಳು ಒಂದಷ್ಟು ಪಾಠವನ್ನು ಕಲಿಯೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಅದಕ್ಕೆ ಯಾರೂ ಅನ್ಯತಾ ಭಾವಿಸಬಾರ್ದು. ಈ ವಿಚಾರಗಳು ನಿಮ್ದು ಏನಿದೆಯೋ ಕೇಳಿ ತಿಳ್ಕೊಳ್ಬೇಕು. ಅಥವಾ ನೀವು ಗಂಡನ ಮೇಲೆ ಕಳೆದಿರುವಂಥ ದಿನಗಳಿದೆಯಲ್ಲ, ಆ ಕಳೆದಿರುವ ದಿನಗಳು, ಅಲ್ಲಾಗಿರುವಂತಹ ನ್ಯೂನ್ಯತೆಗಳು, ಅಲ್ಲಿರುವಂಥ ಸಮಸ್ಯೆಗಳು, ಅದನ್ನು ಅಮ್ಮ ನಾನು ಹೀಗೆ ನಡ್ಕೊಂಡ್ರೆ ನಾನು ಹೀಗೆ ಹೇಳ್ತಿದ್ರು, ಅಥವಾ ನಾನು ಹೀಗೆ ಮಾತಾಡೋದ್ರಿಂದ ಈ ಥರ ತೊಂದರೆ ಬರ್ತಿತ್ತು, ಅಥವಾ ನನ್ನ ನಡವಳಿಕೆ ಸರಿ ಇದೆಯೋ ಇಲ್ವೋ, ಇದರ ಚರ್ಚೆ ಮಾಡಿ, ತಪ್ಪೇನಿದೆ? ಹಾಗೆ ಒಂದಕ್ಕೊಂದು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಆಮೇಲೆ ಯಾರೂ ಜ್ಞಾನವಂತರಲ್ಲ, ಕಲಿತಷ್ಟು ಇದೆ. ಮನುಷ್ಯನ ಸಾವಿನ ಕಡೆ ಅಂಚಿನವರೆಗೂ ಅವನು ವಿದ್ಯಾರ್ಥಿನೇ. ಹಾಗಾಗಿ ಸಂಸಾರದ ಗುಟ್ಟು ವ್ಯಾಧಿರೆಟ್ಟು ಮೊದಲು ಒಂದು ತಿಳ್ಕೊಳ್ಬೇಕು ಹೆಣ್ಮಕ್ಕಳು. ತವ್ರ ಮನೆಯದಾಗಲಿ ಗಂಡನ ಮನೆಯದಾಗಲಿ ಯಾವ ವಿಚಾರವನ್ನು ಎಷ್ಟು ಪ್ರಸ್ತಾವನೆ ಮಾಡಬೇಕು, ಯಾರೊಬ್ಬರ ಹತ್ರ ಯಾವ ವಿಚಾರಗಳನ್ನು ಹೇಳ್ಕೋಬೇಕು, ಮತ್ತು ಯಾವ ವಿಚಾರವನ್ನು ಎಲ್ಲಿ ಯಾರ ಬಗ್ಗೆ ಮಾತಾಡಿದ್ರೆ ಅದು ಏನು ವ್ಯತ್ಯಾಸ ಆಗುತ್ತೆ, ಇದರ ಸೂಕ್ಷ್ಮತೆಗಳನ್ನು ತಿಳ್ಕೊಳ್ಬೇಕು. ಎಷ್ಟೋ ಕುಟುಂಬಗಳಲ್ಲಿ ಅತ್ತೆ ಮನೆ ವಿಚಾರನೋ ತವ್ರ ಮನೆ ವಿಚಾರನೋ, ತವ್ರ ಮನೆಯಲ್ಲಿರ್ತಕ್ಕಂಥ ಒಂದಷ್ಟು ರಹಸ್ಯಗಳನ್ನು ತೊಗೊಂಡೋಗಿ ಅತ್ತೆ ಮನೇಲಿ ಇಡ್ತೀರಿ, ಅತ್ತೆ ಮನೆಯ ಒಂದಷ್ಟು ರಹಸ್ಯಗಳನ್ನು ತೊಗೊಬಂದು ತವ್ರ ಮನೆಗೆ ಇಡ್ತೀರಿ. ಆಗೇನಾಗತ್ತೆ, ಆ ಕ್ಷಣಕ್ಕೆ ಹಾಕ್ಕೊಂಡು ಎಲ್ಲಡಿಕೆ ಹಾಕ್ಕೊಂಡು ಅಗಿತಾರಲ್ಲ, ಅಗಿಯೋಷ್ಟು ರುಚಿ ಅವಾಗಿರುತ್ತೆ. ಅದಾದಮೇಲೆ ಎಲ್ಲಡಿಕೆ ಹಾಕ್ಕೊಂಡ್ಮೇಲೆ ಉಗಿಯೋದಿರುತ್ತಲ್ಲ, ಅದು ನಮ್ಮ ಭಾಳ ಬದುಕಾಗ್ಬಿಡತ್ತೆ. ಅದಕ್ಕೆ ಹೆಣ್ಣು ಮಕ್ಕಳು ಸ್ವಲ್ಪ ಆಲೋಚನೆ ಮಾಡಿ, ಯಾವುದು ಬೇಕು ಯಾವುದು ಬೇಡ, ಯಾವುದು ಸರಿ ಯಾವುದು ತಪ್ಪು. ಮತ್ತು ಇವತ್ತು ನಾವೇನಾದ್ರು ನೆಗೆಟಿವ್ ಮಾತಾಡಿದ್ರು ನಾಳೆ ಪುನಃ ನಾವು ಅಲ್ಲೇ ಇರಬೇಕು. ಇವತ್ತು ನಾನು ನಿಮ್ಮ ಬಗ್ಗೆ ನಿಂದನೆಯ 4 ಮಾತಾಡಿದ್ರೆ ನಾಳೆ ನಿಮ್ಮ ಜೊತೆ ನಮ್ಮ ವ್ಯವಹಾರ ಇದೆ, ನಿಮ್ಮ ಜೊತೆ ನಮ್ಮ ಸ್ನೇಹ ಇದೆ, ನಿಮ್ಮ ಜೊತೆ ನಮ್ಮ ಕುಟುಂಬದ ಬಾಂಧವ್ಯ ಇದೆ. ಹಾಗಾಗಿ ಏನೇ ಈ ನಾಲಿಗೆಯಿಂದ ದಾಟಿ ಆಚೆ ಬರಬೇಕಾದ್ರೆ ನೋಡಿ, ಒಂದು ಸತಿ ಮಾತಾಡಿದ್ರೆ ಆ ಮಾತು ಹಾಗೆ ಉಳ್ಕೊಳ್ಳೋದು. ಆದರೆ ನೀವು ಮನಸ್ಸಲ್ಲಿ ಇಟ್ಕೊಂಡು ಆ ಮಾತಿಗೆ ಮತ್ತೊಂದು ಉತ್ತರವನ್ನು ಸರಿಯಾದ ರೀತಿ ನೀವೇ ಆಲೋಚನೆ ಮಾಡಿ ಸರಿಪಡಿಸ್ಕೊಂಬಿಟ್ರೆ ಅದು ಸಮಸ್ಯೆ ಆಗೋದೇ ಇಲ್ಲ. ಆದಷ್ಟು ಆಡುವ ಮಾತು ಭಾಳ ಜೋಪಾನ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಇದನ್ನು ಅರ್ಥ ಮಾಡಿಕೊಂಡು ಸುಂದರವಾದಂತಹ ಬದುಕನ್ನು ಕಟ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಗದಳ್ಳಿ ಗುರುಜಿರವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಜೊತೆಗೆ ಆಷಾಢ ಮಾಸದ ಕುರಿತಾಗಿ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿನ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿರತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳಿಸ್ಕೊಡ್ಬೇಕಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿವಸದ ರಾಶಿಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಸಿದ್ಧ ಶುಭವಾಗಲಿ, ಒಳ್ಳೆಯದಾಗಲಿ. ಹಾಗೆ ಯಾತ್ರೆಗಳು, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರಗಳಿಗೆ ಹೊರಡುವಂಥವರು ಆದಷ್ಟು ಆಯಾ ಪ್ರಾಂತ್ಯಗಳಲ್ಲಿ ಮಳೆ ವಾತಾವರಣ ಹೇಗಿದೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಪರಿಸರ ಹೇಗಿದೆ, ಎಲ್ಲವನ್ನು ಸಹಿತ ತಿಳಿದು ಮುಂದೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಕಿವಿ ಮಾತು ಹೇಳ್ತಿದ್ದೇನೆ ಅಂದರೆ, ನಮ್ಮಲ್ಲಿ ಸಾಮಾನ್ಯ ಆಷಾಢ ಮಾಸ ಯಾವ ಕೆಲಸನೂ ಇಲ್ಲ ಅಂತ ಯಾತ್ರೆ ಹೊರಡತಕ್ಕಂಥವ್ರು ಸಾಕಷ್ಟು ಜನ. ಯಾತ್ರೆ ಹೊರಡುವಾಗ ನೀವು ಗೌರ್ಮೆಂಟ್ ಬಸ್ ಹತ್ತಿರೋ, ಟ್ರೈನಲ್ಲಿ ಹೋಗ್ತಿರೋ, ಫ್ಲೈಟಲ್ಲಿ ಹೋಗ್ತಿರೋ, ಅಥವಾ ನಿಮ್ಮ ಸ್ವಂತ ವೆಹಿಕಲಲ್ಲಿ ಹೋಗ್ತಿರೋ, ಅದರಲ್ಲೂ ಫ್ಲೈಟ್ ಆಗಲಿ, ಟ್ರೈನ್ ಆಗಲಿ, ಬಸ್ ಆಗಲಿ, ಇದು ಒಂದು ಥರ. ಇದಕ್ಕೆ ಒಂದಷ್ಟು ಸುಭದ್ರತೆ ಇದೆ, ಒಂದಷ್ಟು ನಿಮಗೆ ಸೆಕ್ಯೂರಿಟಿ ಸಿಗುತ್ತೆ. ಈ ಸ್ವಂತ ವೆಹಿಕಲಲ್ಲಿ ಹೋದಾಗ ಅಲ್ಲಿ ಆಗುವಂತಹ ಅಚಾತುರ್ಯಗಳಿಗೆ ನೀವೇ ತಲೆ ಕೊಡಬೇಕಾಗತ್ತೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಯಾತ್ರೆಗಳು ಸಮಂಜಸ ಹೌದೋ ಅಲ್ವೋ ಅಂತಕ್ಕಂಥದ್ದು ನಿಮಗೆ ಬಿಟ್ಟು ವಿಚಾರ.
ಆದರೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಮನೇಲಿರ್ತಕ್ಕಂಥ ತಾಯಂದರು ಮಹರ್ಷಿವಾಣಿ ಕಾರ್ಯಕ್ರಮ ನೋಡ್ತಿದ್ದೀರಲ್ಲ, ನಿಮ್ಮ ಮನೆ ನಿಮ್ಮ ಪತಿದೇವರು ಅಥವಾ ನಿಮ್ಮ ಮಕ್ಕಳು ಎಲ್ಲಾದರೂ ಒಂದು ಯಾತ್ರೆ ಹೊರಡಬೇಕು ಅಂದಾಗ ಅವ್ರಿಗೊಂದು ಕಿವಿ ಮಾತು ಹೇಳಿ. ಎಲ್ಲಿ ಹೊರಡಬೇಕಾಗಿದೆಯೋ ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಯಾರಿಗಾದ್ರೂ ಒಬ್ಬರು ಫೋನ್ ತೊಗೊಂಡು, ಅಥವಾ ಯಾವುದಾದ್ರು ದೇವಸ್ಥಾನಕ್ಕೆ ಹೊರಟ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಈಗಂತೂ ಗೂಗಲ್ ಚೆನ್ನಾಗಿದೆ, ಗೂಗಲ್ ಇದೆ, ಫೋನ್ ಇದೆ, ಪ್ರತಿಯೊಂದು ಕಡೆಯೂ ಒಂದು ಒಳ್ಳೆ ಮಾಹಿತಿ ಇದೆ. ಮೊಬೈಲ್ ಕೈ ತೆಗೆದ್ರೆ ಬರೀ ನೋಡಬಾರ್ದಲ್ಲ ನೋಡೋವಂಥದ್ದು, ಅದರಲ್ಲಿ ಒಳ್ಳೆಯದು ಸಾಕಷ್ಟಿದೆ. ಆ ಇರ್ತಕ್ಕಂಥದ್ದನ್ನು ಸರಿಯಾದ ಮಾಹಿತಿ ತೊಗೊಳ್ಬೇಕು. ತಗೊಂಡು ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಹೋದರೆ ವ್ಯವಸ್ಥೆ ದರ್ಶನ ಚೆನ್ನಾಗಾಗುತ್ತಾ, ಏನು ತೊಂದರೆ ಇಲ್ವಾ, ಮತ್ತು ಆ ಮಾರ್ಗಗಳು ಕರೆಕ್ಟಾಗಿದೆಯಾ, ಇದನ್ನು ತಿಳ್ಕೊಳ್ಳಿ. ಈ ಒಂದು ವಿಚಾರವನ್ನು ಸ್ಪಷ್ಟೀಕರಿಸ್ಕೊಂಡು ನಂತರ ನೀವು ಮನೆಯಿಂದ ಆಚೆ ಹೊರಡತಕ್ಕಂಥದ್ದು ಭಾಳ ಉತ್ತಮ. ಇದು ಆರೋಗ್ಯಕರ. ಇಲ್ಲ ಅಂದರೆ ನಾವು ತೀರ್ಥಕ್ಷೇತ್ರಕ್ಕೆ ಅಂತ ಹೊರಟು ಅಲ್ಲಿರೋ ದೇವ್ರ ಮೇಲೆ ನಮಗಾಗುವಂತಹ ಅಚಾತುರ್ಯಗಳಿಗೆ, ಅಯ್ಯೋ ಆ ಭಗವಂತನ ದರ್ಶನಕ್ಕೆ ಹೋದೆ, ಆ ಭಗವತಿಯ ದರ್ಶನಕ್ಕೆ ಹೋದೆ, ಆ ತಾಯಿ ದರ್ಶನಕ್ಕೆ ಹೊರಟೆ, ನಮ್ಮ ಹಣೆ ಬರ ಕೆಡ್ತು, ನಮ್ಮ ಗ್ರಹಚಾರ ಸರಿಯಿಲ್ಲ, ನಮಗೇನೋ ಒಂದು ಅಚಾತುರ್ಯ ಆಗೋಯ್ತು, ನಮಗೆ ಆಗಬಾರ್ದು ಆಗೋಯ್ತು. ತಪ್ಪು ನಮ್ಮದು. ಪ್ರಕೃತಿಯಲ್ಲಿ ಯಾವಾಗ ಏನಾಗಬೇಕು, ಮಳೆಗಾಲ ಮಳೆ ಆಗಬೇಕು, ಗಾಳಿಗಾಲಕ್ಕೆ ಗಾಳಿ ಇರಬೇಕು. ಹಾಗೆ ಈ ಪ್ರಕೃತಿಯ ವಿಸ್ಮಯಗಳು ಸಾಕಷ್ಟಿದೆ. ಅದರಲ್ಲೂ ನಮ್ಮ ನಡೆ ನಡವಳಿಕೆಗಳು ಹೇಗಿದೆ ನೋಡಿ. ನ್ಯಾಯ, ನೀತಿ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಎಷ್ಟೋ ಕುಟುಂಬಗಳಲ್ಲಿ ನಾವು ಇರಬೇಕಾದಂಥ ರೀತಿ ಇಲ್ಲ. ಆಗೆಲ್ಲವೂ ಅಚಾತುರ್ಯ ಆಗೋಗ್ಬಿಡುತ್ತೆ. ಬೆಳೆ ವರ್ಷಕ್ಕೊಂದು ಬೆಳೆ ಇದ್ದಾಗ ಆನಂದದಿಂದ ಆರೋಗ್ಯ ಚೆನ್ನಾಗಿತ್ತು. ಈಗ ವರ್ಷಕ್ಕೆ 4 ಬೆಳೆ ಆಗಿದೆ. ಅದರಲ್ಲೂ ಭೂಮಿಯಲ್ಲಿ ಬೆಳೀತಕ್ಕಂಥ ಬೆಳೆ ಮೊದಲು 10 ಮೂಟೆ ರಾಗಿ ಬರ್ತಿತ್ತು, ಅಥವಾ 10 ಮೂಟೆ ದವಸ ಧಾನ್ಯ ಬರ್ತಿತ್ತು. ಇವತ್ತು 10 ಅಲ್ಲ 100 ಮೂಟೆ ದವಸ ಧಾನ್ಯ ಬರಬೇಕು, ಬೆಳೆನೂ ಜಾಸ್ತಿ ಬರಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು. ಹೇಗಾಗತ್ತೆ? ಅದ್ರಲ್ಲಿ ಪೌಷ್ಟಿಕತೆ ಎಲ್ಲಿ ಸಿಗುತ್ತೆ? ಆಗೋದೇ ಇಲ್ಲ. ಹಾಲು ಒಂದು ಹಸುವಿನಿಂದ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾದ್ದು 4 ಲೀಟ್ರು ಅಥವಾ 5 ಲೀಟ್ರು, 15 ಲೀಟ್ರು, 20 ಲೀಟ್ರು, 25 ಲೀಟ್ರ್ ಹಾಲು ಕೊಡುವಂಥ ಹಸು ನಾವು ಬೇಕು ಅಂದಾಗ ಅದಕ್ಕೆ ನೀವು ಊಟ ಹೇಗೆ ಕೊಡಬೇಕು, ಅದಕ್ಕೆ ಔಷಧಿಗಳು ಹೇಗೆ ಕೊಡಬೇಕು, ಅದೆಲ್ಲ ಪೌಷ್ಟಿಕತೆ ಎಲ್ಲ ಬರುತ್ತೆ. ಅದರಿಂದ ರೋಗ ಬರುತ್ತಷ್ಟೇ. ಅದರಿಂದ ನಾವು ತುಂಬ ದಾರಿ ತಪ್ಪಿ ನಡೀತಿದ್ದೇವೆ. ಅದಕ್ಕೆ ನಮಗೆ ಭಗವಂತ ಈ ಥರ ಎಲ್ಲ ಸುತ್ತಮುತ್ತ ಪರಿಸರ ಹೀಗಾಗ್ತಾ ಇದೆ. ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ನಿಮ್ಮ ಆರೋಗ್ಯಕರವಾದಂಥ ಚಿಂತನೆ ಇರಲಿ. ಒಳ್ಳೆಯದಾಗಲಿ. ಆದಷ್ಟು ಮನೆ ಪದಾರ್ಥ ಇದೆಯಲ್ಲ ಅದು ಆರೋಗ್ಯಕರ. ಹೊರಗಡೆ ನಾಲಿಗೆ ರುಚಿ, ಯಾಕೆಂದರೆ ಅವತ್ತು ಅಪರೂಪವಾದಂಥ ಒಂದು ರುಚಿ ಇರುತ್ತಲ್ಲ, ಏನೊಂದು ಟೇಸ್ಟಿಂಗ್ ಪೌಡರ್ ಬಿದ್ದಾಗ ನಾಲಿಗೆ ರುಚಿ ಕೊಡುತ್ತೆ. ಅದು ದಿನ ಆದರೆ ಆರೋಗ್ಯ ಕೆಡುತ್ತೆ. ಒಂದು ದಿವಸಕ್ಕೆ ಸರಿ, ಅದು ನಾಳೆ ಆಗಬಾರ್ದು. ಅದರಿಂದ ಎಲ್ಲ ಚಿಂತನೆ ಮಾಡಿ, ಸರಿಯಾದ ಯೋಚನೆ ಮಾಡಿ, ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಎಲ್ಲೇ ಹೊರಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ, ಆ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರನ್ನ ವಿಚಾರ ತಿಳ್ಕೊಂಡು ನಂತರ ನೀವು ಮುಂದುವರಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸುವಂಥದ್ದು ಇವತ್ತಿನ ಮೊದಲನೇ ಕರ್ತವ್ಯ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಆದರೆ ಮಂಗಳವಾರ ಮೇಷರಾಶಿಯವರಿಗೆ ಇವತ್ತು ಸ್ವಲ್ಪ ಬೆಳಗ್ಗೆಯಿಂದಲೂ ಒಂದಷ್ಟು ಅಸಮಾಧಾನ ಇದೆ. ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನು ಮನಸ್ಸಲ್ಲಿ ತಂದುಕೊಳ್ತಾ ಇದ್ದೀರಿ. ಕೆಲವು ತೊಂದರೆ ತಾಪತ್ರಗಳೆಂಬತಕ್ಕಂಥದ್ದು ಹೆಗಲೇ ಇರ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ನಂದು ಎಂಬತಕ್ಕಂಥದ್ದು ತಲೆಯಲ್ಲಿ ತುಂಬಿಕೊಂಡ್ಬಿಡುತ್ತೆ. ಒಂದು ಪ್ರೀತಿ ವಿಶ್ವಾಸ, ಒಂದು ಬಾಂಧವ್ಯ, ಒಂದು ಬಂಧುತ್ವ, ಜೊತೆಗೆ ಒಂದು ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಲೋಚನೆ, ಇದು ಯಾವುದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಇವತ್ತು ನೀವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಚೆನ್ನಾಗಿರಲಿಕ್ಕೆ ಭಗವಂತನ ಕೃಪಾ ಕಟಾಕ್ಷ ತುಂಬ ಚೆನ್ನಾಗಿದೆ. ಹಾಗಾಗಿ ಇವತ್ತು ನೀವು ಮಾಡಬೇಕಾದ್ದು ಮೊದಲು ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ. ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ. ಮನೆಯಿಂದ ಆಚೆ ಹೊರಡುವಾಗ ತಪ್ಪದಿರೋ 1 ಚಿಟಿಕೆಯಷ್ಟು ತೊಗರಿ ಬೇಳೆಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ತೆಗೆದು ಆಚೆ ಹಾಕಿ, ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಜೊತೆಗೆ ಸಾಧ್ಯವಾದರೆ ಕೆಂಪು ಗಂಧವನ್ನು ಹಣೆಗೆ ಹಚ್ಕೊಳ್ಳಿ. ಕೆಂಪು ಗಂಧವ ನಿಮ್ಮ ಹಣೆಯಲ್ಲಿದ್ದರೆ ಒಂದಷ್ಟು ದೋಷಗಳಿಂದ ಮುಕ್ತರಾಗ್ತೀರಿ. ಮಧ್ಯಾಹ್ನ 12ರಿಂದ 4ರವರೆಗೂ 12ರಿಂದ 4ರವರೆಗೂ ಇವತ್ತು ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆಗಳೇ ಇದೆ. ಲಾಭ ಇರತಕ್ಕಂಥದ್ದಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಸ್ವಲ್ಪ ನೀವು ಮೂಗು ಮುರಿಯುವಂಥ ಪರಿಸ್ಥಿತಿ ಆಗುತ್ತೆ, ಅಥವಾ ವ್ಯಾಜ್ಯಕ್ಕೆ ತಿಳ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ತುಂಬ ಎಚ್ಚರಿಕೆ ಬೇಕಾಗುತ್ತೆ. ಜೋಪಾನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿಯೂ ನಿಮ್ಮದಿದೆ. ನೀವು ಏನು ಮಾಡಬೇಕು, ಯಾವುದು ಮಾಡಿದ್ರೆ ಸರಿ, ಯಾವುದು ಬಿಟ್ಟರೆ ಸರಿ, ಇದೆಲ್ಲದರ ಬಗ್ಗೆ ಒಂದು ಸರಿಯಾದ ಆಲೋಚನೆ ಬೇಕು. ವೃಷಭ ರಾಶಿಯವರು ಏನೇ ಮಾಡಬೇಕಾದ್ರೂ ಇವತ್ತು 4 ಗಂಟೆ ನಂತರ
4ರಿಂದ 6:20 ಅಂತೂ ಬಹಳ ಅದ್ಭುತವಾದಂಥ ಕಾಲ. ವೃಷಭ ರಾಶಿಯವರಿಗೆ ಅದೃಷ್ಟ ಸಿಗುವ ಕಾಲ. ಇವತ್ತು ನೀವು ಮಾಡಬೇಕಾದ್ದು ಮತ್ತಷ್ಟು ಲಾಭದಾಯಕವಾಗಿರಬೇಕಾದ್ರೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಕೆಂಪು ಪುಷ್ಪಗಳನ್ನು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ವೃಷಭ ರಾಶಿಯವರು ಖಂಡಿತ ಒಳಿತನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವು ಏನಂದುಕೊಂಡ್ರೂ ಕಾರ್ಯಸಿದ್ಧಿಯೇ. ಆದರೆ ಯಾವುದೇ ಒಂದು ಕೆಲಸ ಕಾರ್ಯಗಳಾಗಬೇಕಾದರೂ ಮೊದಲು ಕುಲದೇವರ ಅನುಗ್ರಹ ಬೇಕು, ಹಾಗೆ ದೇವಿಯ ಆರಾಧನೆ ಬೇಕು. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಯಾರಾದರೂ ಹಿರಿಯರು ಏನಾದರೂ ಮಾತು ಹೇಳಿದ್ರೆ ಆ ಮಾತನ್ನು ಆಲಿಸ್ಲಿಕ್ಕಾಗೋದಿಲ್ಲ. ತಮ್ಮ ಬುದ್ಧಿ ತಮ್ಮ ಜ್ಞಾನ ತಮಗೆ ಸರಿ ಅನಿಸೋದನ್ನಷ್ಟೇ ನೀವು ಯೋಚನೆ ಮಾಡ್ತಾ ಇರ್ತೀರಿ. ಕೆಲವೊಮ್ಮೆ ನಮಗೆ ಸರಿ ಅನಿಸಿದ್ರು ಅದು ಸಮಾಜಕ್ಕೆ ಒಪ್ಪೋದಿಲ್ಲ, ಅಥವಾ ನಮ್ಮ ಪರಿಸರಕ್ಕೆ ಒಪ್ಪೋದಿಲ್ಲ, ಅಥವಾ ಕುಟುಂಬದಲ್ಲಿ ಒಪ್ಪೋದಿಲ್ಲ. ಹಾಗಾಗಿ ನಾವು ಎಲ್ಲರಂತೆ ನಾವು ಚೆನ್ನಾಗಿರಬೇಕಾದ್ರೆ ಎಲ್ಲರನ್ನೂ ಕೈಗೂಡಿಸ್ಕೊಂಡು ಒಗ್ಗಟ್ಟಾಗಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಮಿಥುನ ರಾಶಿಯವರು ಇವತ್ತು ಸ್ವಲ್ಪ ನೀವು ಆಲೋಚನೆ ಮಾಡುವಾಗ ಎಲ್ಲರ ಜೊತೆಯಲ್ಲೇ ನಾವಿದ್ದೇವೆ, ನಾವು ಪ್ರತ್ಯೇಕವಾದ ಬದುಕು ನಮ್ಮದಲ್ಲ ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಇವತ್ತಿನ ದಿವಸ ಶುಭ ಸಂಧ್ಯಾಕಾಲ ಅಂದರೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ. ಈ ಸಮಯದಲ್ಲಿ ಸಾಧ್ಯವಾದರೆ ಕಂದು ಬಣ್ಣದ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ಗುರು ಹಿರಿಯರ ಕೃಪಾಶೀರ್ವಾದವೂ ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ. ಹಾಗಾಗಿ ಮಿಥುನ ರಾಶಿಯವರು ಏನೇ ಮಾಡಿದ್ರೂ ತಲೆಬುಗ್ಸಿ ನಿಂತು ಗುರು ಹಿರಿಯರ ಆಶೀರ್ವಾದ ಪಡೆದ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ. ಇವತ್ತಿನ ವ್ಯಾಪಾರ ವ್ಯವಹಾರ ವೃತ್ತಿಯ ಅಭಿವೃದ್ಧಿ ಮಾಡುವಂಥ ಕೆಲಸದೊಂದು ಬದಲಾವಣೆ, ಅದರಲ್ಲೂ ದೇವಿಯ ಆರಾಧನೆ ಇದು ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಒಂದಷ್ಟು ಗಂಧವನ್ನು ಅಥವಾ ಸುಗಂಧ ದ್ರವ್ಯವನ್ನು ನಿಮ್ಮ ವಸ್ತ್ರಕ್ಕೆ ಸ್ವಲ್ಪ ಲೇಪನ ಮಾಡತಕ್ಕಂಥದ್ದು. ಕರ್ಕಾಟಕ ರಾಶಿಯವರು ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಒಂದಷ್ಟು ಸುಗಂಧ ದ್ರವ್ಯವನ್ನು ನಿಮ್ಮ ವಸ್ತ್ರಗಳಿಗೆ ಲೇಪನ ಮಾಡಿದ್ರೆ ಆ ಒಂದು ವಸ್ತ್ರದಲ್ಲಿರ್ತಕ್ಕಂಥ ಸುಗಂಧ ದ್ರವ್ಯದಿಂದ ನಿಮ್ಮ ಅದೃಷ್ಟದ ಒಂದು ಬದಲಾವಣೆ ಆಗುತ್ತೆ. ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರೋಗ್ಯದಲ್ಲೂ ತುಂಬ ಚೇತರಿಸ್ಕೊಳ್ತೀರಿ. ಭಗವತಿಯ ಅನುಗ್ರಹ ಒಂದಾದರೆ ಇಷ್ಟಾರ್ಥ ಸಿದ್ಧಿಯಾದಂಗೆನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಚಿತ್ರದುರ್ಗದಿಂದ. ಬಹಳ ಸಮಸ್ಯೆ ಗುರುಜಿ, ನನಗೆ ಏನು ಕೆಲಸನೇ ಮಾಡಕ್ಕಾಗಲ್ಲ. ಆಯ್ತು ತಾಯಿ, ತಮ್ಮ ಹೆಸರು? ಜಲಜೋಕ್ಷಿ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ಗುರುಜಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ನನಗೆ ಬಹಳ ಸಮಸ್ಯೆ ಗುರುಜಿ. ಈಗ ಒಂದು 5-6 ವರ್ಷ ಆಯ್ತು, ಏನು ವಾಸನೆ ಆಗ್ತಾ ಇಲ್ಲ. ಏನ್ ಸಮಸ್ಯೆ ಅಮ್ಮ? ಎಲ್ಲ ತೋರಿಸಿದೀವಿ, ಹಾಸ್ಪಿಟ್ಲಿಗೆ ಹೋಗಿದ್ವಿ, ದೇವ್ರಿಗೆ ಹೋಗಿದ್ವಿ, ಎಲ್ಲ ಹೋದತ್ರ ಎಲ್ಲ ಮಾಡ್ತಿದ್ವಿ, ಹೋಮ ಎಲ್ಲ ಮಾಡ್ತಿದ್ವಿ, ಏನು ಕಮ್ಮಿನೇ ಆಗಿಲ್ಲ. ಏನ್ ತೊಂದರೆ ಆದ್ರೂ ಏನಿದೆ? ನನಗೆ ಮೈ ಕೈ ಉರಿ ಹೊಡ್ತ, ಆಮೇಲೆ ಎಲ್ಲ ಒಂಥರ ಜವು ಬಂದಂಗ್ ಬರುತ್ತೆ, ವಿಚಿತ್ರ ಸುತ್ತಾ ಬರ್ತೀವಿ, ಎಡಕ್ಕೆ ಆಗಲ್ಲ. 2 ದಿನ 3 ದಿನ ಆಗ್ಬಿಡುತ್ತೆ. ಕೆಲವೊಬ್ರು ನಿಮ್ಗೆ ಏನೋ ಮಾಡ್ತಿದಾರೆ ಅಂತಾರೆ, ಕೆಲವರು ಇದ್ರಾಗ ಹಾಸ್ಪಿಟ್ಲ್ ಒಳಗೆ ಡಾಕ್ಟರ್ ಚೆಕ್ ಮಾಡ್ತಾರೆ, ನಿಮ್ಗೆ ಏನು ಕಾಯಿಲೆ ಇಲ್ಲ, ಯಾಕೆ ಹಾಸ್ಪಿಟ್ಲಿಗೆ ಬರ್ತೀರಾ ಅಂತಾರೆ. ಆಮೇಲೆ ಮೈ ಕೈ ಎಲ್ಲ ಒಂಥರ ನೋವು, ಚಿತ್ರ ನೋವು ಅಂದ್ರೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಒಂದೊಂದಿನ ಚೆನ್ನಾಗಿಲ್ಲ, ಬಹಳ ಚೆನ್ನಾಗಿ ಕೆಲಸ ಮಾಡ್ತೀವಿ, ತಿರುಗ್ ದಿನ ಆಗೋದೇ ಇಲ್ಲ. ಅದಕ್ಕೆ ಎಷ್ಟು ಸಲ ಟ್ರೈ ಮಾಡಿದ್ವಿ, ನಿಮಗೆ ಸಿಗ್ಲೇ ಇಲ್ಲ ಗುರುಜಿ. ಅಲ್ಗೂ ಅಪಾರ್ಟ್ಮೆಂಟ್ ಕೇಳಕ್ಕೂ ಕೇಳಿದ್ವಿ, ಅವರು ಈ ವಾರ ಬೇಡ, ಮುಂದಿನ ವಾರ ಬೇಡ, ಬರೀ ಇದೇ ಹೇಳ್ತಾರೆ. ಏನು ಮಾಡೋದಮ್ಮ, ನಾವು ಈ ಜಾತ್ರೆ ಬ್ಯುಸಿ ಬೇರೆ ಇದೆ, ಹಾಗಾಗಿ ಯಾರ ಕೈಗೂ ಸಿಗದಂಥ ರೀತಿಯಲ್ಲಿದ್ದೀವಿ. ಇರಲಿ, ಈಗ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಈ ಸಮಸ್ಯೆ ಏನು ಕಳೆದ ಒಂದು 8 ತಿಂಗಳಿಂದ ಇದೆಯಮ್ಮ? ಸುಮಾರು ಒಂದು 5 ವರ್ಷ 6 ವರ್ಷ ಆಗಿರ್ಬೋದು ಗುರುಜಿ.
5-6 ವರ್ಷಗಳಿಂದಲ್ಲ, ಆದರೆ 8 ವರ್ಷ 8 ತಿಂಗಳಿಂದಾನೇ ಸ್ವಲ್ಪ ಜಾಸ್ತಿ ಅನ್ಸುತ್ತಲ್ಲ. 8 ತಿಂಗಳಲ್ಲ ಗುರುಜಿ, ಸ್ವಲ್ಪ ಜಾಸ್ತಿ ಅಂದ್ರೆ ಹೋದ ವರ್ಷದಿಂದ ವಿಚಿತ್ರ ಅಂದ್ರೆ ನನಗೆ ಕುತ್ಕೊಳ್ಳೋಕ್ಕೂ ಆಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಅಷ್ಟು ಅಂದರೆ 7 ವರ್ಷದಿಂದಲೂ ಬರೀ ಮೈಕೈ ಉರಿತಕ್ಕಂಥದ್ದು, ನರಗಂಟು ಹಾಕೊಳ್ಳುವಂಥದ್ದು, ಮತ್ತು ತುಂಬಾ ಆಮೇಲೆ ಉರಿ ಬರ್ತಾ ಇತ್ತು, ಬಿಟ್ಟು ಸುಮ್ಮನೆ ಆಗ್ತಿತ್ತು. ಮತ್ತೆ ಎಲ್ಲ ಮೈ ಹಂಗೆ ಕಂಡ ಎಲ್ಲ ಒಳಗಡೆ ನೋವು ಸ್ವಾಮಿ. ನನ್ಗೇನು ತಡ್ಕೊಳಕ್ಕೆ ಆಗಲ್ಲ. ಎದ್ದು ಒಂದ್ ಕೆಲ್ಸ ಮಾಡ್ ಪಾತ್ರೆ ಸಮೇತ ಹಿಂಗೆ ಎತ್ತಿಡಕ್ ಬರಲ್ಲ, ಅಷ್ಟು ಹಿಂಸೆ. ಈಗ ತಾವೆಲ್ಲಿದ್ದೀರಿ? ಗಂಡನ ಮನೆನಾ ತಾಯಿ ಮನೆನಾ? ಗಂಡನ ಮನೆನೇ ಇದ್ದೀನಿ. ಎಷ್ಟು ಜನ ಮಕ್ಕಳಮ್ಮ? 2 ಗುರುಜಿ. ಈ ಮಕ್ಕಳೇನು ಓದ್ತಾ ಒಂದು ಇದ್ದಾರೆ? ಹೆಣ್ಣು ಒಂದು ಗಂಡು. ಮಕ್ಕಳೇನು ಓದ್ತಾ ಇದ್ದಾರೆ? ಒಬ್ರು 8ನೇ ತರಗತಿ, ಒಬ್ಬ 4ನೇ ತರಗತಿ. ಒಂದು ಕೆಲಸ ಮಾಡಿ, ಮಕ್ಕಳು ನಿಮ್ಮ ಆರೋಗ್ಯ ಪರಿಸ್ಥಿತಿ ಸರಿ ಹೋಗಲಿಕ್ಕೆ ಒಂದು ಆರೋಗ್ಯ ದೃಷ್ಟಿಯಿಂದ ನಾನು ಹೇಳುವಂಥ ಪದಾರ್ಥಗಳನ್ನು ಆಹಾರದಲ್ಲಿ ತಗೊಳ್ಳಿ. ಎರಡನೇದು ತಂತ್ರಸಾರದಲ್ಲಿರ್ತಕ್ಕಂಥ ದೋಷ ಪರಿಹಾರಕ್ಕೂ ಒಂದು ತಂತ್ರ ಹೇಳ್ತೀನಿ, ಅದನ್ನು ಮಾಡ್ಕೊಳ್ಳಿ. ನಾನು ಈ ಹೇಳ್ತಕ್ಕಂಥದ್ದನ್ನು ಆದರೆ ನೀವು ಮೊಬೈಲ್ ರೆಕಾರ್ಡ್ ಮಾಡ್ಕೊಳ್ಳಿ, ಅಥವಾ ಈ ಕಾರ್ಯಕ್ರಮನ ಪುನಃ ನೀವು ವೀಕ್ಷಣೆ ಮಾಡ್ಕೊಳ್ಳಿ. ನೀವು ಮಾಡಬೇಕಾದ್ದು ಒಂದು ಕರೆಕ್ಟಾಗಿ 48 ದಿವಸ, 48 ಡೇಸು, 48 ದಿವಸ ಈ ಬೇವಿನ ಚಿಗುರು ಇದೆಯಲ್ಲ, ಬೇವಿನೆಲೆ ಚಿಗುರು, ಆ ಬೇವಿನೆಲೆ ಚಿಗುರು, ಅದ್ರ ಜೊತೆಗೆ ಒಂದು ಚಿಟಿಕೆ ಜೀರಿಗೆ, ಸ್ವಲ್ಪ ತಾಟಿ ಬೆಲ್ಲ ಅಂತ ಬರುತ್ತೆ, ತಾಟಿ ಬೆಲ್ಲ ಅಂತ ಹೇಳ್ತಾರೆ, ಅದು ಇದ್ರಲ್ಲಿ ಸಿಗುತ್ತೆ, ತಾಟಿ ಬೆಲ್ಲ ಅಂತ ಕೇಳಿ ಕೊಡ್ತಾರೆ. ಆ ಬೆಲ್ಲ ಒಂದು ಸಣ್ಣದಾಗಿ ಒಂದು ಉಪ್ಪಿನ ಕಾಳಷ್ಟು, ಒಂದು ಕಲ್ಲುಪ್ಪು ಎಷ್ಟಿರುತ್ತೋ ಅಷ್ಟು ಮಾತ್ರ ತಗೋಬೇಕು. ಬೇವಿನ ಚಿಗುರು, ತಾಟಿ ಬೆಲ್ಲ, ಜೊತೆಗೆ ಒಂದು ಚಿಟಿಕೆ ಜೀರಿಗೆ, ಈ 3 ಪದಾರ್ಥನು ಇದನ್ನ ಬೆಳಿಗ್ಗೆ ಹೊತ್ತು ಬರೀ ಹೊಟ್ಟೆಲ್ ಅಗಿರಿ. ರಾತ್ರಿ ಹೊತ್ತು ನೀರು ಬೇಡ, ಬರೀ ಅಗದು ಅದ್ರ ರಸ ತಗೊಂಬಿಡಿ. ಒಂದು 15 ನಿಮಿಷ ಆದ್ಮೇಲೆ ನೀರು ತಗೊಳ್ಳಿ. ನಾಲಿಗೆ ಮೇಲೆ ಈ ಬೆಲ್ಲ ಇರುತ್ತಲ್ಲ, ತಾಟಿ ಬೆಲ್ಲ ಇರುತ್ತಲ್ಲ, ಅದರಿಂದ ನಿಮಗೆ ಸಿಹಿ ಅಂಶ ಬರುತ್ತೆ, ಮತ್ತು ಕಹಿ ಅಂತಕ್ಕಂಥದ್ದು ಬೇವಿನಿಂದ ಬರುತ್ತೆ. ಈ ಜೀರಿಗೆ ಅಗಿಯೋದ್ರಿಂದ ನಿಮ್ಮ ನರನಾಡಿಗಳಲ್ಲಿರ್ತಕ್ಕಂಥ ಏನೊಂದು ಅಲರ್ಜಿ ಸಮಸ್ಯೆನೋ ಅಥವಾ ಬೇರೇನೋ ಸಮಸ್ಯೆನೋ, ಒಳ್ಳೆ ಹೇಳಬೇಕಂದ್ರೆ ಆರೋಗ್ಯಕರವಾದಂತಹ ರೀತಿಯಲ್ಲಿ ಅಲ್ಲಿ ನಿಮ್ಮ ಬೆಳವಣಿಗೆ ಸಿಗುತ್ತೆ. ಇನ್ನು ರಾತ್ರಿ ಹೊತ್ತು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಲೋಟ ಉಗುರು ಬೆಚ್ಚಗಿರೋ ನೀರು, ಆ ಉಗುರು ಬೆಚ್ಚಗಿರೋ ನೀರಿಗೆ ಒಂದು ಚೂರು ದಾಲ್ಚಿನ್ನಿ ಪುಡಿ, ದಾಲ್ಚಿನ್ನಿನ ಚಕ್ಕೆ ಪುಡಿನ ಮಾಡಿಟ್ಕೊಂಡು ಒಂದು ಚಿಟಿಗೆಯಷ್ಟು ದಾಲ್ಚಿನ್ನಿ ಪುಡಿನ ಹಾಕ್ಕೊಳ್ಳಿ. ಆಗ ಒಂದು ಚಿಟಿಗೆಯಷ್ಟು ಓಂಕಾಳು ಹಾಕ್ಕೊಳ್ಳಿ. ಓಂಕಾಳು, ದಾಲ್ಚಿನ್ನಿ ಪುಡಿ, ಬಿಸಿನೀರು ರಾತ್ರಿ ಹೊತ್ತು ತಗೋಬೇಕು. ಇಷ್ಟು ಮಾತ್ರ ಮಾಡಿ, ಇದು ದೇಹದ ಆರೋಗ್ಯಕ್ಕೆ. ಇನ್ನು ಈ ತಂತ್ರಸಾರ ಹೇಳಿದ್ರಲ್ಲ, ಈ ಕಾಲುರಿ ಮತ್ತು ಇದು ಸಮಸ್ಯೆಗಳಿದೆ ಅಂದ್ರಲ್ಲ, ಇದಕ್ಕೆ ಒಂದು ಕೆಲಸ ಮಾಡಿ, ಚಂದನದ ಗೊಂಬೆ ಸಿಗುತ್ತೆ ಮಾರ್ಕೆಟಲ್ಲಿ, ಗ್ರಂಥಿ ಅಂಗಡಿಗಳಲ್ಲಿ ಹೋದರೆ ಚಂದನದ ಗೊಂಬೆ ಕೊಡ್ತಾರೆ. ಗಂಡು ಹೆಣ್ಣಿನ 2 ಬೊಂಬೆಗಳಿರುತ್ತೆ. ಅದರಲ್ಲಿ ಹೆಣ್ಣಿನ ಬೊಂಬೆ ತಗೊಳ್ಳಿ. ಒಂದು ಅಂಗೈ ಅಗಲ ರೇಷ್ಮೆ ವಸ್ತ್ರ ತಗೊಳ್ಳಿ, ಅದು ಬಿಳಿ ವಸ್ತ್ರನೋ ಕೆಂಪು ವಸ್ತ್ರನೋ, ಒಂದು ಅಂಗೈ ಅಗಲ ವಸ್ತ್ರ ತಗೋಬೇಕು. ಆ ವಸ್ತ್ರದಲ್ಲಿ ಬೊಂಬೆನಿಡಬೇಕು. ಬೊಂಬೆ ಮೇಲುಗಡೆ ಬಿಳಿ ಎಕ್ಕದೆಲೆ ಆಗಲಿ ಅಥವಾ ಅರಳಿ ಎಲೆ ಆಗಲಿ ಅಥವಾ ವಿಳೆದೆಲೆ ಆಗಲಿ, ಆ ಎಲೆ ಮೇಲೆ ನಿಮ್ಮ ಹೆಸರು ಬರೆದು ಬೊಂಬೆ ಮೇಲೆ ಅದನ್ನು ಇಟ್ಟು, ಅದಕ್ಕೆ ಹಸಿ ದಾರದಿಂದ 3 ಎಳೆ ದಾರ ಸುತ್ತಿ, ಅದನ್ನು ನಿಮ್ಮ 3 ಬಾರಿ ನಿಮ್ಮ ತಲೆಯಿಂದ ಪಾದದವರೆಗೂ ದೃಷ್ಟಿ ತೆಗೆದು ಆ ಬೊಂಬೆನ ನೆಲದ ಮೇಲೆ ಇಟ್ಟು 3 ಸತಿ ದಾಟಿ 1 ನಿಂಬೆಹಣ್ಣ ದೃಷ್ಟಿ ತೆಗೆದು ಅದನ್ನು 9 ಚೂರು ಮಾಡಿ, ಆ ಬೊಂಬೆ ಮತ್ತು ಆ 9 ಚೂರು ನಿಂಬೆಹಣ್ಣು ಎಲ್ಲವೂ ಸಹಿತ ಎಲ್ಲನ ಸ್ವಲ್ಪ ದೂರ ತೊಗೊಂಡೋಗಿ ಹಾಕ್ಬಿಡಿ. ಈ ಪ್ರಕಾರ ಮಾಡಿದ್ರೆ, ಅಕಸ್ಮಾತ್ ಯಾರಾದರೂ ನಿಮಗೆ ತಂತ್ರಗಳು ಮಾಡಿದರೆ, ಏನಾದರೂ ದಾಟಿದ್ದರೆ, ಅಥವಾ ಇನ್ಯಾವುದಾದ್ರು ವಿಶ್ಚೂರ್ಣ ಪ್ರಯೋಗ ಆಗಿದ್ದರೆ, ಅಥವಾ ಯಾರಿಗೋ ಮಾಡಿದ್ದನ್ನು ನೀವು ತುಳಿದಿದ್ದರೆ, ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ಹಂದಿ ಮುಳ್ಳಲ್ಲಿ ಕೆಲವು ತಂತ್ರಗಳು ಮಾಡಿರ್ತಾರೆ. ಈ ಹಂದಿ ಮುಳ್ಳನಲ್ಲಿ ಕೆಲವು ತಂತ್ರ ಮಾಡಿರ್ತಕ್ಕಂಥದ್ದನ್ನು ಅವರು ದೃಷ್ಟಿ ತೆಗೆದು ಹಾಕಿ, ಆ ಮುಳ್ಳನ್ನು ಯಾರಾದರೂ ತುಳಿದ್ರೂ ಸಾಕು, ಆ ಮುಳ್ಳು ಚುಚ್ಕೋಬೇಕಾದ್ದಿಲ್ಲ, ಹಂದಿ ಮುಳ್ಳು ಚುಚ್ಕೊಳ್ಳೋದಿಲ್ಲ, ಅದಿಷ್ಟುದ್ದ ಇರುತ್ತೆ. ಆದರೆ ಅದು ನೆಲದ ಮೇಲೆ ಬಿದ್ದಾಗ ಅದನ್ನು ತುಳಿದ್ರೆ ಈ ಥರ ಸಮಸ್ಯೆಗಳು ಬಿಡದಿರ ಬಾಧಿಸುತ್ತೆ ನಮ್ಮನ್ನು. ಅಂತಹ ಸಮಸ್ಯೆಗಳು ಸಹಿತ ರಾಮಬಾಣದಂತೆ ಕೆಲಸ ಮಾಡುತ್ತೆ ಈ ತಂತ್ರಸಾರ. ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಮಂಗಳವಾರ. ಈ ಶುಭ ದಿನ ತಾವು ಯಾವ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ.
ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿಯವರು ಇವತ್ತು ಅಂದುಕೊಂಡ ಎಲ್ಲ ಕೆಲಸಗಳು ವೇಗವಾಗಿ ನಡೆಯುತ್ತೆ ಅಂತಂದರೆ ಅದು ಸಾಧ್ಯವಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದು ಸ್ವಲ್ಪ ಮುಖ ಸಪ್ಪು ಮಾಡ್ಕೊಳ್ಳುವಂಥದ್ದಾಗತ್ತೆ, ಅಥವಾ ಮನಸ್ಸಿಗೆ ಇಷ್ಟ ಇಲ್ಲದಿದ್ದರೂ ಬಲವಂತ ಮಾಗಸ್ನಾನ ಆಗುತ್ತೆ. ಏನು ಅಂದುಕೊಂಡ್ರೋ ಅಂದುಕೊಂಡಿದ್ದಕ್ಕಿಂತ ಒಂದಷ್ಟು ಬೇರೆ ಬೇರೆ ಥರ ಸಮಸ್ಯೆಗಳೇ ನಿಮ್ಮನ್ನು ಹೆಗಲಿರೋದ್ರಿಂದ ಸ್ವಲ್ಪ ಜೋಪಾನನೂ ಬೇಕಾಗುತ್ತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ತಾವೇನು ಅಂದುಕೊಂಡ್ರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭ ಸಿದ್ಧಿ ಆಗಬೇಕಾದ್ರೆ ಮೊದಲು ಗಣಪತಿಯ ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ ಸಿಂಹರಾಶಿಯವರು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಮಧ್ಯಾಹ್ನ 12ಕ್ಕೆ ನೀವು ಪ್ರಾರ್ಥನೆ ಮಾಡಿದ್ರೂ ಒಂದಷ್ಟು ಮಟ್ಟಿಗೆ ಲಾಭವನ್ನು ಗಳಿಸ್ತೀರಿ. ಆದರೂ ಇವತ್ತು ಮಾಡುವಂತಹ ಕಾಯಕವನ್ನು ಏನೋ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋ ಅಥವಾ ಯಾವುದೋ ಒಂದು ಹಣಕಾಸಿನ ಇನ್ವೆಸ್ಟ್ಮೆಂಟೋ ಅಥವಾ ಇನ್ಯಾವುದೋ ಒಂದು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕು ಅಂತಹ ಪರಿಸ್ಥಿತಿಗಳಿದ್ದರೆ ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಆತರ ಪಡಬೇಡಿ, ಆತರಪಟ್ಟು ಸಮಸ್ಯೆ ಮಾಡ್ಕೋಬೇಡಿ, ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಮಾಡಿ. ಹಾಗೆ ನಿಂದಕರು, ದೂಷಣೆ ಮಾಡ್ತಕ್ಕಂಥವ್ರು, ನಿಷ್ಠೂರ ಮಾಡ್ತಕ್ಕಂಥವ್ರು ಅಥವಾ ಬೇರೊಂದು ಸಮಸ್ಯೆಗಳನ್ನು ಹೆಗಲೇರಿಸ್ತಕ್ಕಂಥವ್ರು ಹೀಗೆ ಸಾಕಷ್ಟು ಜನ ಇದ್ದಾರೆ. ಇವರೆಲ್ಲರ ಮಧ್ಯದಲ್ಲಿ ನಿಮ್ಮ ಬದುಕು ಹೇಗಿರಬೇಕು, ನೀವು ಹೇಗೆ ಅದನ್ನು ಸರಿಪಡಿಸ್ಕೋಬೇಕು, ಇದೆಲ್ಲದರ ಬಗ್ಗೆ ಸರಿಯಾದ ಆಲೋಚನೆ ಇರಬೇಕು. ಹಾಗೆ ಇವತ್ತಿನ ದಿವಸ ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಂಡ್ರೆ ಖಂಡಿತ ಸಾಕಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಳಿ. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಯಾವುದು ಸರಿ, ಯಾವುದು ತಪ್ಪು, ಹೀಗೆ ಸರಿ ತಪ್ಪುಗಳನ್ನು ಮತ್ತು ಒಳ್ಳೆಯದು ಕೆಟ್ಟದ್ದರನ್ನು ಸರಿಯಾದ ಆಲೋಚನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಕುಟುಂಬದ ಹಿರಿಯರೊಂದಿಗೆ ಕೂತು ಸರಿಯಾದ ಚಿಂತನೆ ಮಾಡಬೇಕು, ಸರಿ ತಪ್ಪುಗಳ ಆಲೋಚನೆ ಮಾಡಬೇಕು, ಒಳ್ಳೆಯ ಒಂದು ಮನಸ್ಥಿತಿಯಲ್ಲಿರಬೇಕು, ನಿಮ್ಮ ಆಹಾರ ಪದ್ಧತಿಯನ್ನು ಸರಿಯಾದ ರೀತಿ ತೆಗೆದುಕೊಳ್ಬೇಕು. ಹಾಗೆ ಯಾರು ಏನಂದರೂ ಸಹಿತ ಅದನ್ನು ತಲೆ ಕೆಡಿಸ್ಕೊಳ್ದಿರ ನಿಮ್ಮ ಧರ್ಮ ಪ್ರಕಾರ ಅಂದರೆ ನಿಮಗೆ ಸರಿ ಅನಿಸೋದನ್ನು, ನಿಮ್ಮ ಮನಸ್ಸಿಗೆ ಸರಿಯಾಗಿದ್ದನ್ನು ಮಾತ್ರ ಇವತ್ತು ಕೈಗೆತ್ತಿಕೊಂಡ್ರೆ ಕನ್ಯಾ ರಾಶಿಯವರು ಖಂಡಿತ ಒಳಿತನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಪರವಾಗಿಲ್ಲ. ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಒಂದಷ್ಟು ದಾನ ಧರ್ಮ, ಪೂಜೆ ಪುನಸ್ಕಾರ, ಒಂದು ಒಳ್ಳೆಯ ಮನಸ್ಥಿತಿಯಿಂದ ಮಾಡುವಂಥದ್ದು, ಒಳ್ಳೆಯ ಒಂದು ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಭಾಳ ದೊಡ್ಡ ಜವಾಬ್ದಾರಿತ್ವ ಕೆಲಸಕ್ಕೆ ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು. ಆದರೂ ಇವತ್ತು ಮಧ್ಯಾಹ್ನ 12ರಿಂದ 4 ತನಕ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಯಾವುದು ಮಾಡಬೇಕಾದ್ರೂ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯವಹಾರಗಳು ಮಾಡಲಿಕ್ಕೆ ಆಗೋದಿಲ್ಲ, ಸರಿಯಾದ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ, ಒಂದಷ್ಟು ನಿಷ್ಠೂರ ಹೊತ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯವು ಈ ಸಮಯದಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಹಾಗಾಗಿ ಯಾವುದು ಒಳ್ಳೆಯದಾಗಬೇಕಾಗುತ್ತೋ, ಯಾವುದು ಸರಿ ಅನಿಸುತ್ತೋ, ಯಾವುದು ಸರಿಯಾಗಿರುವಂಥ ಕಾಲ ಎದುರಾಗುತ್ತೋ ಅದೆಲ್ಲವನ್ನು ಮರೆತು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಆದರೆ ಇವತ್ತು ನೀವು ಒಳ್ಳೆ ಚಿಂತನೆ ಮಾಡಿದ್ರೆ ಖಂಡಿತ ಅದ್ಭುತವಾದ ಫಲ ನಿಮಗಿದೆ. ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೆದು ಒಳ್ಳೆ ಮನಸ್ಥಿತಿಯಿಂದ ನಡೆದರೆ ತುಲಾರಾಶಿಯವರಿಗೆ ಖಂಡಿತ ಒಳಿತಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ಏನೋ ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು, ದೊಡ್ಡ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ಕೂತ್ಕೊಳ್ತಕ್ಕಂಥದ್ದು, ಅಥವಾ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಕಂಡುಕೊಳ್ತಕ್ಕಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾನು ನಂದು ಎಂಬತಕ್ಕಂಥದ್ದು ಸ್ವಲ್ಪ ಮದ ಹತ್ತುವಂಥದ್ದಾಗುತ್ತೆ. ಆದರೆ ಇಲ್ಲಿ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳನ್ನು ತಂದುಕೊಂಡು ಇಲ್ಲದ ಸಮಸ್ಯೆ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಜವಾಬ್ದಾರಿಯಾಗಿ ಆಲೋಚನೆ ಮಾಡಿದ್ರೆ ಖಂಡಿತ ಒಳಿತಾಗುತ್ತೆ. ಇವತ್ತು ವೃಶ್ಚಿಕ ರಾಶಿಯವರು ನಿಮ್ಮ ಕರಹಸ್ತದಿಂದ ಒಂದಷ್ಟು ಹಾಲು, ಜೇನುತುಪ್ಪನೋ, ಸ್ವೀಟೋ ಏನೋ ಒಂಚೂರು ಅದನ್ನು ಮಕ್ಕಳಿಗೆ ಕೊಡೋದ್ರಿಂದ, ಸಣ್ಣ ಪುಟ್ಟ ಮಕ್ಕಳಿಗೆ ಅದರ ವಿನಿಯೋಗ ಮಾಡೋದ್ರಿಂದ ತುಂಬ ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳು, ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ತಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಿ. ಇವತ್ತು ಮಂಗಳವಾರ. ಒಂದಷ್ಟು ಜನ ಮಂಗಳವಾರ ಅಂದಾಗ ಮೂಗು ಮುರಿತಾರೆ.
ಆದರೆ ಮಂಗಳವಾರದಲ್ಲೇ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಳೋದು ಧನುರಾಶಿಯವರ ಕಲೆ ಆಗಿದೆ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ಮೊದಲು ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ತುಂಬ ಬದಲಾವಣೆಯನ್ನು ತಂದುಕೊಳ್ತೀರಿ. ಇವತ್ತು ನೀವೇನೇ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ. ಸರಿ ಮತ್ತು ತಪ್ಪುಗಳನ್ನು ಸರಿಯಾದ ಕ್ರಮದಲ್ಲಿ ಆಲೋಚನೆ ಮಾಡಿದ್ರೆ ಖಂಡಿತ ಒಳ್ಳೆತನ ಕಾಣ್ತೀರಿ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಮೂಗಿಂತಿದ್ದಲ್ಲೇ ಕೋಪ ಇಟ್ಕೊಂಡಿರ್ತೀರಿ. ಯಾರನ್ನೂ ಸಮಾಧಾನ ಮಾತಾಡೋದಿಲ್ಲ. ಕುಟುಂಬದಿಂದ ಹಿಡಿದು ಹೊರಗಡೆ ವೃತ್ತಿ ಧರ್ಮ ಕೆಲಸ ಮಾಡೋ ಕಡೆ ಅಂದರೆ ನಿಮ್ಮ ಮೇಲಧಿಕಾರಿಗಳ ಹತ್ರ ಸಹಿತ ನಿಮ್ಮ ನಡೆನುಡಿಕೆಗಳು ಸ್ವಲ್ಪ ಖಾರವಾಗೇ ಇರುತ್ತೆ. ಹಾಗಾಗಿ ಅಲ್ಲಿ ನೀವೇ ಮನಸ್ಸಿಗೆ ನೋವು ಮಾಡ್ಕೋಬೇಕಾಗತ್ತೆ. ಆದಷ್ಟು ನಮ್ಮ ಪರಿಸ್ಥಿತಿಗಳನ್ನು ನಮ್ಮ ಮನಸ್ಥಿತಿಯನ್ನು ಹೇಗೆ ಆಗ್ತಾ ಇರುತ್ತೆ, ಹೇಗೆ ಸರಿಪಡಿಸ್ಕೋಬೇಕು ಆ ಚಿಂತನೆ ಮಾಡಬೇಕು ನಾವು. ಆದರೆ ಅದು ಮಾಡೋದಿಲ್ಲ, ಅಲ್ಲೇ ವ್ಯತ್ಯಾಸ ತಂದುಕೊಳ್ಳುವಂಥದ್ದು. ಹಾಗಾಗಿ ತುಂಬ ಜೋಪಾನವಾಗಿದ್ದು ಕೆಲಸಗಳನ್ನು ಮಾಡಿದ್ರೆ ಅದು ಅದ್ಭುತವಾದ ಫಲವನ್ನು ಸಿದ್ಧಪಡಿಸ್ಕೊಂಡಂಗೆ ಆಗುತ್ತೆ. ಇವತ್ತು ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದ್ರೆ ಮತ್ತಷ್ಟು ಅದ್ಭುತವಾದ ಫಲ ಇದೆ. ಸಾಧ್ಯವಾದರೆ ಇವತ್ತು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ಕಡಲೆಕಾಳು, ಒಂದಷ್ಟು ಬೆಲ್ಲನ್ನು ನಿಮ್ಮ ಮನೇಲಿ ದೇವರ ಹತ್ರ ಇಟ್ಟು ತದನಂತರ ನೀವು ಆಚೆ ಕೆಲಸಕ್ಕೆ ಹೊರಟ್ರೆ ಧನುರಾಶಿಯವರು ಮತ್ತಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮುಖ ಸಪ್ಪು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆದಷ್ಟು ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಹಾಗೆ ಏನು ಮಾಡಬೇಕು ಬಿಡಬೇಕು, ಯಾವುದು ಸರಿ ಯಾವುದು ತಪ್ಪು, ಸರಿ ತಪ್ಪುಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆ ತರುವಂಥ ಮಾರ್ಗ ಹೇಗೆ? ಮಕರ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ 12 ಗಂಟೆ ನಂತರ ನಿಮ್ಮ ಕೆಲಸಗಳಲ್ಲಿ ತುಂಬ ಬದಲಾವಣೆ ಕಾಣ್ತೀರಿ. ಆದರೆ ಇವತ್ತು ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ, ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನೀವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಪಡಿಬೇಕಾದರೂ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ಎಲ್ಲಾದರೂ ಒಂದಷ್ಟು ಗೋವುಗಳಿಗೆ ಗೋಗ್ರಾಸ ಕೊಟ್ಟು ಅಥವಾ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಗೋ ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅದ್ಭುತವಾದ ಫಲವನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡೋ ಕೆಲಸದಲ್ಲಿ ಮಕರ ರಾಶಿಯವರಿಗೆ ಒಂದು ಲಾಭದಾಯಕವಾಗಿರೋಂಥ ಕ್ಷಣ ಸಿಗಬೇಕಾದ್ರೆ ಎಲ್ಲಾದರೂ ಮಾರ್ಗ ಮಧ್ಯದಲ್ಲಿ ಹನುಮನ ಸಾನ್ನಿಧ್ಯ ಸಿಕ್ಕಿದ್ರೆ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬನ್ನಿ, ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಇವತ್ತು ವ್ಯಾಪಾರ, ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ಹಾಗೂ ನಿಮ್ಮ ಮನಸ್ಸಿಗೆ ಸಾಧ್ಯವಾದಷ್ಟು ಸಮಾಧಾನ ರೀತಿ ಇರತಕ್ಕಂಥದ್ದು, ಒಂದು ಅದ್ಭುತವಾದಂಥ ಚಿಂತನೆ ಮಾಡಿ ಆ ಚಿಂತನೆಯಲ್ಲಿ ಸಾಫಲ್ಯತೆಯನ್ನು ಪಡೆಯುವಂಥ ಅದ್ಭುತ ಕ್ಷಣಗಳನ್ನು ತಾವು ನೋಡ್ಬೋದು. ಹಾಗೆ ಯಾವ ಸ್ನೇಹಿತರು ನಿಮ್ಮಿಂದ ದೂರ ಆಗಿರ್ತಾರೋ, ಯಾವ ಕುಟುಂಬಸ್ಥರು ನಿಮ್ಮಿಂದ ದೂರ ಆಗಿರ್ತಾರೋ ಅಂತಹವರ ಸ್ನೇಹವನ್ನು, ಅಂಥವರ ಬಾಂಧವ್ಯವನ್ನು ಮತ್ತೆ ಪಡೆಯುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಒಂದು ಅದೃಷ್ಟದ ದಿನ ಅಂದರೂ ತಪ್ಪಾಗೋದಿಲ್ಲ. ಆದರೆ ಇವತ್ತು ಮಧ್ಯಾಹ್ನ ಸಾಧ್ಯವಾದರೆ ಒಂದಷ್ಟು ಬೆಲ್ಲ, ಸಕ್ಕರೆ, ಜೇನುತುಪ್ಪ, ಏನಾದರೂ ಸಿಹಿ ಪದಾರ್ಥ ನಿಮ್ಮ ಕೈಯಿಂದ ಮತ್ತೆ ಯಾರಿಗಾದರೂ 12 ಗಂಟೆ ನಂತರ ಕೊಡೋದ್ರಿಂದ ಮತ್ತಷ್ಟು ಒಂದಿಷ್ಟು ಅನುಕೂಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಆರೋಗ್ಯದಲ್ಲಿ ಮಾತ್ರ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಇರಲಿ, ಎಚ್ಚರಿಕೆ ಇರಲಿ, ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನರಾಶಿ, ಮೀನಲಗ್ನ. ಮೀನರಾಶಿ, ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಬೇಕು. ವಿದ್ಯಾರ್ಥಿಗಳು ಓದೋದ್ರ ಕಡೆ ಬೇಕು. ಯಾಕೆಂದರೆ ಓದೋದನ್ನು ಸರಿಯಾಗಿ ಗಮನಿಸ್ತಾ ಇಲ್ಲ, ಮತ್ತು ಮಾಡುವಂಥ ಕೆಲಸದಲ್ಲಿ ಅಡ್ಡಿ ಆತಂಕ ಬರ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಾಣ್ತದೆ. ಇದರಿಂದ ಮಾನಸಿಕವಾಗಿ ತೊಂದರೆ ಅನುಭವಿಸಬೇಕು. ಇವತ್ತಿನ ದಿವಸ ಹೆಣ್ಣು ಮಕ್ಕಳು ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ, ಈ ರಾಶಿಗೆ ಸಂಬಂಧಪಟ್ಟಂಥ ಹೆಣ್ಣು ಮಕ್ಕಳು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮನೇಲಿರ್ತಕ್ಕಂಥ ಹಿರಿಯರಾಗಲಿ, ನಿಮ್ಮ ಆತ್ಮೀಯರಾಗಲಿ, ನಿಮ್ಮ ಕುಟುಂಬದ ಯಾರಾದರೂ ಒಬ್ಬರು ಸಹಾಯಕ್ಕೆ ತಗೊಂಡು ಅವರ ಮಾತಿನಂತೆ ನಡೀತಕ್ಕಂಥದ್ದು ಬಹಳ ಉತ್ತಮ. ನಾನು ನಂದು ಎಂಬತಕ್ಕಂಥದ್ದು ಅಥವಾ ನನ್ನಿಂದಲೇ ಆಗುತ್ತೆ ಅಂತಕ್ಕಂಥದ್ದು ಅಥವಾ ನನಗೆಲ್ಲ ಗೊತ್ತು ಅಂತ ಒಂದು ಹೆಜ್ಜೆ ಮುಂದೆ ನಡೆಯುವಂಥದ್ದು ಮಾಡಿದ್ರೆ ಅಲ್ಲಿ ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ಖಂಡಿತ ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಹಾಗೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೆಲ್ಲವನ್ನೂ ಕೂಡ ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಕೂಡ ಮಾಡ್ತಾ ಇದ್ರಿ. ಇನ್ನು ಈಗಲೂ ಕೂಡ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ.
ಚೆನ್ನಾಗಿದ್ದೀರಾ? ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ನಾವು ದಾಸರಳ್ಳಿಯಿಂದ ಕರೆ ಮಾಡ್ತಿದ್ದೀನಿ. ಅಮ್ಮ ತಮ್ಮ ಹೆಸರು? ಚಿತ್ರ. ಹಾಂ, ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಅಮ್ಮ ಸ್ವಲ್ಪ ಜೋರಾಗಿ ಮಾತಾಡಿ ತಾಯಿ. ಆಯ್ತು ಸರ್, ಆಯ್ತು. ಹಾಂ. ಹಲೋ ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ. ನನ್ನ ಮಗಳಿಗೆ ತುಂಬಾ ಹುಷಾರಿಲ್ಲ ಗುರುಜಿ. 1.5 ವರ್ಷದಿಂದ ಅವಳಿಗೆ ಹುಷಾರಿಲ್ಲ. ಏನು ಸಮಸ್ಯೆ ಅಮ್ಮ? ಏನಾಗಿದೆ ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ತುಂಬಾ ದೇವಸ್ಥಾನಕ್ಕೆ ಕರ್ಕೊಂಡೋದೆ, ಸಣ್ಣ ಪುಟ್ಟ ಕ್ಲಿನಿಕ್ ಅಲ್ಲಿ ಮಾತ್ರ ತೋರಿಸ್ತಿದ್ದೆ ನಾನು. ನನ್ಗೇನಾಗಿದೆ ಅಂತ ಗೊತ್ತಾಗ್ಲಿಲ್ಲ ಗುರುಜಿ. ಆದ್ರೆ ಅಲ್ಲಿ ಹೇಳಿದ್ರು ಏನೋ ಮೈಯಲ್ಲಿ ಏನೋ ಇದೆ ಅಂತ ಹೇಳಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ದೆ, ಆಸ್ಪತ್ರೆಯಲ್ಲಿ ತೋರಿಸ್ದೆ. ಅವ್ರ ತಂದೆಗೆ ಟಿವಿ ಕಾಯಿಲೆ ಇತ್ತು. ಆ ಟಿವಿ ಕಾಯಿಲೆಯಿಂದ ಏನಾದ್ರು ಈ ತರ ಆಗಿರ್ಬೋದಾ ಅಂತ ಹೇಳಿ ಈಗ ಒಂದೂವರೆ ತಿಂಗಳು ಮುಂಚೆಲಿ ನಾವು ಅವ್ರಿಗೆ ಪರೀಕ್ಷೆ ಮಾಡಿಸಿದ್ವಿ. ಅದು ಟಿವಿ ಕಾಯಿಲೆನೆ ಅಂತ ಹೇಳಿ ಕನ್ಫರ್ಮ್ ಆಗಿದೆ. ಇವಾಗ ಮೆಡಿಸಿನ್ ಎಲ್ಲ ಕೊಡಿಸ್ತಿದೀನಿ ಗುರುಜಿ. ಆದ್ರೂ ಅವ್ರಿಗೆ ಇನ್ನೂ ಸರಿ ಹೋಗ್ತಿಲ್ಲ. ಪದೇ ತುಂಬಾನೇ ನೋವು ತಿಂತಿದ್ದಾಳ ಅವಳು. ಎಷ್ಟು ವರ್ಷ? ನನ್ಗೆ ಅದನ್ನೆಲ್ಲ ನೋಡಿ ತುಂಬಾ ಹಿಂಸೆ ಆಗ್ತಿದೆ ಗುರುಜಿ. ಎಷ್ಟು ವರ್ಷ ಮಗುನಮ್ಮ? 13 ವರ್ಷ ಗುರುಜಿ. ಅಯ್ಯೋ ಭಗವಂತ. ಆದರೂ ನೀನು ಅಲ್ಲಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲದಂಥ ರೀತಿಯಲ್ಲಿ ಸಮಯ ವೃತಃ ವೇಸ್ಟ್ ಮಾಡಿದಿರಾ. ನೀನು ಪ್ರಾರಂಭದಲ್ಲೇ ಇದು ನೋಡಿಸೋ ಅಪ್ಪನಿಗೆ ಈ ಥರ ಸಮಸ್ಯೆ ಇದೆ ಅಂದಾಗ ಆ ಮಗುನಲ್ಲಿ ಕರ್ಕೊಂಡು ಹೋಗ್ಬೇಕಾದ ಧರ್ಮ ಅಲ್ವಮ್ಮ? ನನಗೆ ಗೊತ್ತಾಗ್ಲಿಲ್ಲ ಗುರುಜಿ. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಏನು ಗೊತ್ತಾಗಿಲ್ಲ ಅನ್ನೋದಕ್ಕಿನ್ನ ಅದೊಂದು ಮಹಾಮಾರಿ ಅಂತ ಗೊತ್ತಾದ ಮೇಲೆ ಅದರ ತಂಟಾಗಿ ಆ ಒಂದು ಮನೆ ಬಾಗಿಲು ನಿನ್ನ ಮಗಳನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಚಿಂತನೆ ನೀನು ಮಾಡಿದ್ಯಾ? ಹೌದು ಗುರುಜಿ, ನಿಜ. ಇರಲಿ, ತಲೆ ಕೆಡಿಸ್ಕೋಬೇಡ. ನೋಡು, ಆದರೂ ಈಗ ಟಿ ಬಿ ಆಗಲಿ ಎಂಥ ಕ್ಯಾನ್ಸರ್ ಅಂತ ಮಹಾಮಾರಿಗಳಿಗೇನೆ ಒಳ್ಳೊಳ್ಳೆ ಔಷಧಿಗಳಿದೆ, ಬಂದಿದೆ ಅಮ್ಮ. ಔಷಧಿ ಇದೆ, ಭಯಪಡಬೇಡ, ಧೈರ್ಯವಾಗಿರು. ಈಗ ನಿನ್ನ ಮಗುಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೆಯಾ? ಕೊಡಿಸ್ತಿದ್ದೀನಿ ಗುರುಜಿ. 1 ತಿಂಗಳಿಂದ ಮಾತ್ರ ತಗೋತಿದ್ದಾಳೆ. ಅದು ಇನ್ನೂ ಎಷ್ಟು ದಿವಸ ತಗೋಬೇಕಂತೆ? ಅದು 6 ತಿಂಗಳು ತಗೋಬೇಕು ಅಂತ ಹೇಳಿದ್ದಾರೆ ಗುರುಜಿ. ಅದರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗೋಗ್ಬಿಟ್ಟಿದೆ ಅವಳಿಗೆ. ಹೌದಮ್ಮ, ಲಿವರ್ ಇನ್ಫೆಕ್ಷನ್ ತರ ಎಲ್ಲ ಆಗೋಗ್ಬಿಟ್ಟಿತ್ತು. ಡೈಲಿ ಸ್ವಲ್ಪ ವಾಮಿಟ್ ಆಗ್ತಾನೆ ಇರುತ್ತೆ ಅವಳಿಗೆ. ತುಂಬಾನೇ ಹಿಂಸೆ ಪಡ್ತಿದ್ದಾಳೆ ಗುರುಜಿ. ಈಗ ಅವ್ರ ತಂದೆಗೂ ಈ ಮೆಡಿಸಿನ್ಸ್ ತಗೊಳ್ತಾ ಇದ್ದಾರಾ? ಅವ್ರ ತಂದೆ ತಗೊಂಡಿದ್ದಾಯ್ತು ಗುರುಜಿ. ಅವ್ರ ತಂದೆ 1.5 ವರ್ಷದ ಮುಂಚೆ ಬಂದಿದ್ದು ಅವ್ರಿಗೆ. ಈಗ ಅವ್ರ ತಂದೆ ಔಷಧಿ ತಗೊಳ್ತಾ ಇಲ್ವಾ? ಇಲ್ಲ ಗುರುಜಿ, ಅವ್ರು ಚೆನ್ನಾಗಿದ್ದಾರೆ, ಅವ್ರು ಹುಷಾರಾದ್ರು. ಇದು ಆಗುತ್ತೆ, ಭಯಪಡಬೇಡ. ಏನೋ ಒಂದು ಪ್ರಾರಬ್ಧ ಕರ್ಮ ನಿನ್ನ ಹಣೆಯಲ್ಲಿ ಇದು ಬರ್ದಿತ್ತು, ಇದನ್ನೆಲ್ಲ ನೋಡ್ತಾ ಇದೆಯಾ ನೀನು ಹೆದರಬೇಡ. ಮಗಳಿದ್ದಾಳಮ್ಮ ಮನೆಯಲ್ಲಿ? ಇದ್ದಾಳೆ ಗುರುಜಿ. ಕೊಡಮ್ಮ, ಫೋನ್ ಕೊಡು. ಹಲೋ ಹಲೋ ಹಲೋ. ಆ ಮಗು ಏನೇನು ಹೆಸರು? ಹೇಮಾ. ಅಪ್ಪ ಅಮ್ಮ ಹೆಸರು ಹೇಳು. ಅಪ್ಪ ಹೆಸರು ಕೃಷ್ಣ, ಅಮ್ಮನ ಹೆಸರು ಚೈತ್ರ. ಶಾಲೆಗೆ ಹೋಗ್ತಾ ಇದೆಯಾ? ಇಲ್ಲ, 1 ತಿಂಗಳಿಂದ ಹೋಗ್ತಿಲ್ಲ. 1 ತಿಂಗಳಿಂದ ಹೋಗ್ಲಿಲ್ವಾ? ಮತ್ತೆ ವಿದ್ಯಾಭ್ಯಾಸ ಬೇಕಲ್ವಾ ನಿಂಗೆ? ಇಲ್ಲ, 15ನೇ ತಾರೀಕಿಂದ ಹೋಗ್ತೀನಿ. ಹೋಗು, ಫಸ್ಟ್ ಶಾಲೆಗೆ ಹೋಗು. ಮನೇಲಿದ್ದಾಗ ಏನು ಮಾಡ್ತೀಯ ನೀನು? ಮನೇಲಿದ್ದಾಗ ಇನ್ನು ಫ್ರೆಂಡ್ಸ್ ಹತ್ರ ಹೋಮ್ವರ್ಕು ಕ್ಲಾಸ್ ವರ್ಕ್ ಎಲ್ಲ ಇಸ್ಕೊಳ್ತಾ ಇದ್ದೀನಿ. ತಗೊಂಡು ಪ್ರತಿ ದಿವಸ ಮಾಡಬೇಕು, ಪ್ರತಿ ದಿವಸ ಹೋಮ್ವರ್ಕ್ ಮಾಡಬೇಕು ಮತ್ತು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು. ನೀನು ಪ್ರತಿ ದಿವಸ ಚೆನ್ನಾಗಿಲ್ಲ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಬೇಕು ನೀನು. ನೋಡು, ಇವಾಗ ಪ್ರತಿನಿತ್ಯ ಬರಿತಾ ಇದ್ರೆ ತಾನೇ ನೀನು ಹ್ಯಾಂಡ್ ರೈಟಿಂಗ್ ಗುಂಡಾಗಿ ಬರೋದು. ಮತ್ತು ಓದೋದ್ರಲ್ಲೂ ಸ್ವಲ್ಪ ಮುಂದೆ ಇರಬೇಕು ನೀನು. ಅವ್ರು ಏನು ಹೇಳ್ಕೊಡ್ತಾರೋ ನಿಮ್ಮ ಕ್ಲಾಸ್ ಟೀಚರ್ಗೆ ಒಂದು ಫೋನ್ ಮಾಡಿಕೊಂಡು ಅವರಿಂದ ಏನಾದ್ರು ಒಂದಷ್ಟು ವಿಚಾರಗಳು ತಿಳ್ಕೊಂಡು ಒಂದಷ್ಟು ನೀವು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು. ಸುಮ್ಮನೆ ಮನೇಲಿ ಹಾಸಿಗೆ ಮೇಲೆ ಮಲ್ಕೊಂಡಿರೋದು ಅಥವಾ ಏನೋ ನನಗೆ ಆಗೋಗಿದೆ ಅಂತ ತಲೆ ಕೆಡಿಸ್ಕೊಳ್ಳೋದು ನಿನಗೇನೂ ಆಗಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನೀನು ತುಂಬ ಚೆನ್ನಾಗಿದೆಯಾ. ಏನೋ ಔಷಧಿಗಳಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವು ಆಗ್ತಿದೆ, ಅಷ್ಟು ಬಿಟ್ಟರೆ ನಿನ್ನ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿದೆ, ನಿನ್ನ ಸ್ವರ ಚೆನ್ನಾಗಿದೆ, ನೀನು ಚೆನ್ನಾಗಿ ಓದ್ತೀಯ, ಇಡೀ ಕ್ಲಾಸಿಗೆ ಫಸ್ಟ್ ಬರ್ಬೋದು ನೀನು. ಅಂತಹ ಅದ್ಭುತವಾದ ಶಕ್ತಿ ನಿನಗಿದೆ. ನೀನು ಧೈರ್ಯವಾಗಿ ಪ್ರತಿನಿತ್ಯ ಒಂದಷ್ಟು ಕಾಲ ಓದೋದು ಕಲ್ತ್ಕೋ. ಓದು, ಒಳ್ಳೆಯದಾಗಲಿ, ಚಿಂತೆ ಮಾಡಬೇಡ. ನೀನು ಆದಷ್ಟು ನೋಡಮ್ಮ, ಇದನ್ನು ಪ್ರತಿ ದಿವಸ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಟ್ಟರೆ ಭಗವತಿ ಅನುಗ್ರಹ ನಿನಗಾಗುತ್ತೆ. ಜೊತೆಗೆ ನಿನ್ನ ಸ್ವರದಲ್ಲಿ ಅಂತ ಅದ್ಭುತವಾದ ಶಕ್ತಿ ಇದ್ದಾಗ ನೀನು ಸೋಲ್ಬಾರ್ದು. ಅಮ್ಮಂಗೆ ಕೊಡಮ್ಮ ಫೋನ್. ಅಮ್ಮ, ನಿನ್ನ ಮಗಳ ಸ್ವರತರಂಗ ತುಂಬ ಚೆನ್ನಾಗಿದೆ. ಅವಳನ್ನು ಓದೋದ್ರ ಕಡೆ ಸ್ವಲ್ಪ ನೀವು ಅವಳ ಮುಂದೆ ಕಣ್ಣೀರು ಹಾಕ್ತೀರಾ, ಅವಳ ಮನಸ್ಸಿಗೆ ನೋವು ಪಡೋ ಥರ ನಾವು ನಡ್ಕೊಳ್ತೀರಾ.
ಸ್ವಲ್ಪ ಅವಳನ್ನು ಮರೆಸಿ, ಈ ಸಮಸ್ಯೆಗಳಿಂದ ಮರೆಸಬೇಕು. ಔಷಧಿ ಕೊಟ್ಟರೂ ಸಹಿತ ಅವಳನ್ನ ನಗಿಸ್ತಾ ಇದ್ದು ಯಾವುದೋ ಒಂದು ವಿಚಾರದಲ್ಲಿ ಬೇರೆ ಕಡೆ ಅವಳನ್ನ ಎಂಗೇಜ್ ಮಾಡಿಬಿಟ್ರೆ ಈ ಔಷಧಿಗಳು ಬೇಗ ಕೆಲಸ ಮಾಡುತ್ತೆ. ಮತ್ತು ಅವಳಿಗೆ ಅದರ ಆ ಮೂಡಿಂದ ಆಚೆ ಬಂದುಬಿಟ್ಲು ಅಂದರೆ ವಾಮಿಟ್ಸ್ ಆಗೋದಿಲ್ಲ. ಅವಾಗ ಆರೋಗ್ಯ ತಿನ್ನೋ ಪದಾರ್ಥ ದೇಹಕ್ಕೆ ಚೆನ್ನಾಗಿ ಅರಗುತ್ತೆ, ಡೈಜೆಷನ್ ಆಗುತ್ತೆ. ಈ ಥರ ಮಾಡು. ಅವಳ ಮುಂದೆ ನೀವು ಯಾರೂ ಸಪ್ಪಗೆ ಇರಬಾರ್ದು, ನೀವು ಚೆನ್ನಾಗಿ ನಗ್ನಗ್ತಾ ಇರಬೇಕು. ನಗ್ನಗ್ತಾ ಇರ್ತೀವಿ ಗುರುಜಿ, ಅವಳಿಗೋಸ್ಕರನೇ ನಾವು ನಗ್ನಗ್ತಾ ಇರೋದು. ಅಷ್ಟೇ, ಒಳ್ಳೇದಾಗುತ್ತೆ, ತಲೆ ಕೆಡಿಸ್ಕೋಬೇಡ. ನಿನಗೆ ಸಾಧ್ಯವಾದರೆ ನಿನ್ನ ಮಗಳ ಫೋಟೋವನ್ನು ಒಂದು ಕಳಿಸ್ಕೊಡು. ಆಯ್ತು ಗುರುಜಿ. ಮಗಳ ಫೋಟೋ ಕಳಿಸು, ಅದರ ಮೇಲ್ಗಡೆ ಪ್ರತ್ಯೇಕವಾಗಿ ಇದನ್ನು ಅರ್ಜೆಂಟಾಗಿ ತೊಗೊಳ್ಳಿ ಅಂತೇಳಿ ಒಂದು ಲೈನ್ ಎಕ್ಸ್ಟ್ರಾ ಬರೆದು ಕಳಿಸ್ಕೊಡು. ನಾನು ಆ ಫೋಟೋ ಬೇಗ ತೊಗೊಂಡು ಅದನ್ನು ಹೇಗೆ ಮಾಡಬೇಕು, ಅದಕ್ಕೆ ಇನ್ನೇನಾದ್ರು ಬೇರೆ ಒಂದು ಅನುಕೂಲ ಆಗುತ್ತಾ, ಏನು ಮಾಡಿದ್ರೆ ಸರಿ ಹೋಗ್ಬೋದು, ಅದ್ರ ಬಗ್ಗೆ ನಾನು ಚಿಂತನೆ ಮಾಡ್ತೇನೆ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮಕ್ಕೆ ಕರೆ ಮಾಡೋದ್ರ ಜೊತೆ ಸಾಕಷ್ಟು ಜನ ಪತ್ರವನ್ನು ಕೂಡ ಬರೀತಾ ಇರ್ತಾರೆ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ. ಚಕ್ಷುರುಮತಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಒಂದು ಪತ್ರ ಬಂದಿದೆ, ಫೋಟೋವನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಗುರುಗಳು. ಗುರುಳೆ, ಹೆಸರು ಮತ್ತು ಊರನ್ನು ತಿಳಿಸೋದು ಬೇಡ ಅಂತ ಹೇಳಿದ್ದಾರೆ ಗುರುಳೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನಗೆ 24 ವರ್ಷ, ಡಿಗ್ರಿ BCom ಆಗಿದೆ. ನಾನು ಒಂದು ದಿವಸ ಚಿಕ್ಕ ವಯಸ್ಸಿನಲ್ಲಿ ಒಂದು ಭಾರವನ್ನು ಎತ್ಕೊಂಡು ಹೋಗಬೇಕಾದ್ರೆ ನನ್ನ ಕಾಲಿನ ಹಿಂಬದಿಯಲ್ಲಿ ನೋವು ಪ್ರಾರಂಭ ಆಯಿತು ಗುರುಗಳೇ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅನುಭವಿಸ್ತಾನೇ ಇದ್ದೀನಿ. ಅದು ದಿನೇ ದಿನೇ ನಿಧಾನವಾಗಿ ಜಾಸ್ತಿ ಆಗ್ತಾನೇ ಇದೆ. ಕಾಲು, ಬೆನ್ನು, ತಲೆ ಸಂಪೂರ್ಣವಾಗಿ ನೋವು ಪ್ರಾರಂಭ ಆಗಿದೆ ಗುರುಗಳೇ. ಅದು ಏನು ಎತ್ತ ಸಮಸ್ಯೆ ಅಂತ ನಾನು ತಿಳ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಆಸ್ಪತ್ರೆಗಳಲ್ಲೂ ಕೂಡ ಒಂದು ಸ್ಕ್ಯಾನಿಂಗನ್ನು ಮಾಡಿಸಿರ್ತಕ್ಕಂಥದ್ದಾಗಲಿ, ಒಂದು ಮೆಡಿಸನನ್ನು ಕೊಡಿಸಿದ್ದೇನೆ. ಜೊತೆಯಲ್ಲಿ ಬ್ರೈನಿನ MRI ಅನ್ನು ಕೂಡ ಮಾಡಿಸಿದ್ದೇನೆ ಗುರುಜಿ. ಅವರು ಆಗ ತಿಳಿಸಿದ್ದಾರೆ, ಬ್ರೈನಿನ ಮತ್ತು ಅಂದರೆ ತಲೆಯ ತುದಿಯಿಂದ ಹಿಡಿದು ಪಾದದ ಹಿಂಬದಿಯವರೆಗೂ ಕೂಡ MRI ಸ್ಕ್ಯಾನ್ ಆಗಿದೆ. ಅದರಲ್ಲಿ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ಡಿಸ್ಕ್ ಬಲ್ಜ್ ಆಗಿದೆ ಅಂತ ರಿಪೋರ್ಟ್ ಬಂದಿದೆ ಗುರುಗಳೇ. ಅದು ಹೇಗೆ ಆಗೋಯ್ತು ಅನ್ನೋದೇ ನನಗೆ ಅರ್ಥವಾಗ್ತಿಲ್ಲ. 1 ವಾರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದೆ, ಆದರೆ ಯಾವುದೇ ರೀತಿ ಚಿಕಿತ್ಸೆ ಫಲಿತಾಂಶ ಆಗಲಿಲ್ಲ. ದಿನೇ ದಿನೇ ನೋವನ್ನು ಅನುಭವಿಸ್ತಾನೇ ಇದ್ದೀನಿ ಗುರುಜಿ. ಬಹಳ ಕಷ್ಟ ಆಗಿದೆ. 2 ವರ್ಷ ಆಗಿದೆ ಗುರುಜಿ. ಕೂತ್ಕೊಂಡ್ರೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ನಿಂತ್ಕೊಂಡ್ರೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಓಡಾಡೋದಕ್ಕೂ ಕೂಡ ಆಗೋದಿಲ್ಲ. ಆ ಸಮಸ್ಯೆನಲ್ಲೂ ಕೂಡ ನನ್ನ ವಿದ್ಯಾಭ್ಯಾಸವನ್ನು ಇರೋದ್ರಲ್ಲಿ ಒಂದಷ್ಟರ ಮಟ್ಟಿಗೆ ಮುಗಿಸ್ಕೊಂಡಿದ್ದೇನೆ. ಜೀವನದ ಮೇಲೆ ಜಿಗುಪ್ಸೆ ಬಂದುಬಿಟ್ಟಿದೆ ಗುರುಗಳೇ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಜೀವನೇ ಹೋಗ್ಬಿಟ್ರೆನಾದರೂ ಸಂತೋಷನಪ್ಪ ಅನ್ನೋ ರೀತಿ ನನ್ನ ಮನಸ್ಥಿತಿ ಆಗಿದೆ. ಚಿಕ್ಕ ವಯಸ್ಸಿನಲ್ಲಿ ತಿಳಿದೇ ಮಾಡಿರ್ತಕ್ಕಂಥ ಈ ಒಂದು ತಪ್ಪಿಗೆ ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಗುರುಜಿ. ಇದಕ್ಕೆ ನೀವೇ ಪರಿಹಾರ ತಿಳಿಸ್ಕೊಡ್ಬೇಕು. ಇಲ್ಲ, ಈ ಮಗುವಿನ ಕಣ್ಣರೇಖೆ ನಾನು ಫೋಟೋ ತೋರಿಸೋಂಗಿಲ್ಲ ಅಂದ್ರಲ್ಲ. ಹೌದು ಗುರುಗಳೇ, ಈ ಮಗುವಿನ ಕಣ್ಣರೇಖೆ ತುಂಬ ಚೆನ್ನಾಗಿದೆ. ಯಾವ ಸಮಸ್ಯೆಯನ್ನು ಹೊತ್ತು ನಮ್ಮ ಕಾಗದವನ್ನು ಬರೆದಿದ್ದೀರೋ ಈ ಸಮಸ್ಯೆಯಿಂದ ಆದಷ್ಟು ಬೇಗ ನೀವು ಹೊರಗಡೆ ಬರ್ತೀರಿ. ಧೈರ್ಯವಾಗಿರಿ. ಯಾಕೆಂದರೆ ನಿಮ್ಮ ಬಲಗಣ್ಣಿನ ರೇಖೆ ಚೆನ್ನಾಗಿದೆ, ಎಡಗಣ್ಣಿನ ರೇಖೆ ಚೆನ್ನಾಗಿದೆ. ನೀವು ಇಷ್ಟೆಲ್ಲ ಹೇಳೋದಕ್ಕೆ ಮುನ್ನನೇ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಹೀಗಿದೆ ಅಂತ ಹೇಳ್ಬೋದಾಗಿತ್ತು. ಇದೇನಾಗಿದೆ, ಈ ಕಲ್ಲೊತ್ತು ಅಂತ ಆಗುತ್ತೆ. ಈ ಸಾಮಾನ್ಯ ನಡಿಬೇಕಾದ್ರೆ ಕಲ್ಲೊತ್ತು ಅಂತ ಯಾವುದೋ ಸಣ್ಣದು ಗೋಟ್ ಕಲ್ಲು ಇರುತ್ತಲ್ಲ, ಅದನ್ನು ಬಲವಾಗಿ ನೀವು ಭಾರವಾಗಿ ಇಟ್ಬಿಟ್ಟಿರ್ತೀರಿ. ಅದು ಅಲ್ಲಿ ಮಾಂಸಖಂಡ ದಪ್ಪ ಆಗಿರುತ್ತೆ. ಅದು ಬರ್ತಾ ಬರ್ತಾ ಈ ನೋವು ಯಾವುದೇ ಆಗಲಿಮ್ಮ ದೇಹಕ್ಕೆ ಉಂಟಾಗುವಂಥ ಸಣ್ಣ ಸೂಜಿ ತೊಗೊಂಡು ಚುಚ್ಕೊಂಡ್ರೆ ಈ ನೋವಾಗೋದೆಲ್ಲಿಗೆ. ಇದಕ್ಕೊಂದು ಕಥೆನೇ ಹೇಳ್ತಾರೆ. ಒಂದು ಹಣ್ಣು ಚೆನ್ನಾಗಿರ್ತಕ್ಕಂಥ ಹಣ್ಣು ನೋಡುವಂಥದ್ದು ಕಣ್ಗಳು, ಹಣ್ಣು ನೋಡುವಂಥದ್ದು ಕಣ್ಗಳು, ಆಸೆ ಪಡ್ತಕ್ಕಂಥದ್ದು ರುಚಿ ನೋಡೋದು ಬಾಯಿ. ಆದರೆ ಹೊಡೆತ ತಿನ್ನೋದು ಯಾವುದು? ಬೆನ್ನು. ಮರದಲ್ಲಿರುವ ಕಾಯಿ ಕಿತ್ಕೊಳ್ಳೋಕೆ ಹೋಗುವಂಥ ಮನಸ್ಸು ಮಾಡುತ್ತೆ, ಅಲ್ಲಿ ಹೋಗ್ತೀವಿ. ಹಣ್ಣು ಚೆನ್ನಾಗಿದೆ ಅನ್ನತಕ್ಕಂಥ ನೋಡಿ ಕಲರ್ ನೋಡಿದ ತಕ್ಷಣ ತಿನ್ನಬೇಕು ಅಂತ ಆಸೆ ಆಗುತ್ತೆ, ತಿಂದು ರುಚಿ ನೋಡುವಂಥದ್ದು ಬಾಯಿ ಆಗುತ್ತೆ. ಆದರೆ ಓಡೋಗಿ ಕಿತ್ಕೊಂಡಿದ್ದು ಕೈ ಮತ್ತು ಈ ಬೆನ್ನು. ಆ ಹೊಡೆತ ಹೊಡಿಬೇಕು, ಮಾಲೀಕ ಏನು ಮಾಡ್ತಾನೆ, ಬೆನ್ನ ಮೇಲೆ ಹೊಡಿತಾನೆ. ಬೆನ್ನ ಮೇಲೆ ಹೊಡೆದ್ರೆ ಆವಾಗ ನಾಲಿಗೆಗೂ ಏಟಿಲ್ಲ, ಹಾಗೆ ಕಣ್ಣಿಗೂ ಅಲ್ಲ. ಆದರೆ ಕಣ್ಣು ನಾಲಿಗೆ ತಪ್ಪಿಸ್ಕೊಳ್ಳುತ್ತೆ, ಬೆನ್ನಿಗೂ ನೋವಾಗುತ್ತೆ. ಅದರಿಂದ ಇದು ಈ ಥರನೇ ಚರಿತ್ರೆ ಆಗಿದೆ. ನಿನ್ನ ಕಾಲಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆ ಇಲ್ಲಿವರೆಗೂ ನೀನು ಟೆಸ್ಟಿಂಗ್ ಮಾಡಿಸಿದ್ಯಾ, ಯಾವ ಸಮಸ್ಯೆಗಳಂತ ಹೇಳಿದ್ದಾರೆ, ಅದೇನಾದ್ರು ಇರಲಿ ಪಕ್ಕದಲ್ಲಿಡು. ನಿನ್ನ ಪಾದಗಳಿಗೆ ಸರಿಯಾದ ರೀತಿ ಒಂದಷ್ಟು ಮಸಾಜ್ ಮಾಡಿಸಿ, ಎಲ್ಲಿ ಮಾಂಸಖಂಡ ಒತ್ತಿದ್ದೇವೆ ನೋಡಿಕೊಂಡು ಅಲ್ಲಿ ಅದಕ್ಕೆ ಬೇಕಾದಂಥ ಸ್ವಲ್ಪ ಟ್ರೀಟ್ ಮಾಡಿಸಿದ್ರೆ ಖಂಡಿತ ಗುಣ ಆಗುತ್ತೆ. ನಿನ್ನ ಕಣ್ಣರೇಖೆಯಲ್ಲಿ ಇಲ್ಲಿವರೆಗೂ ನೀನು ಏನು ಕಷ್ಟ ನೋಡಿದ್ಯೋ, ಯಾವ ಸಮಸ್ಯೆ ನೋಡಿದ್ಯೋ ಆ ಸಮಸ್ಯೆಯಿಂದ ಖಂಡಿತ ಹೊರಗಡೆ ಬರ್ತೀಯ. ನನಗೆ ಜೀವನನೇ ಬೇಡಪ್ಪ ಅಂತಕ್ಕಂಥ ಜಿಗುಪ್ಸೆ ಆಗಿದೆ ಅನ್ನೋತಕ್ಕಂಥ ಮನಸ್ಸು ಮಾತು ಬೇಡ. ನೀನು ಧೈರ್ಯವಾಗಿರು, ಚೆನ್ನಾಗಿರ್ತೀಯ, ನೀನು ಚೆನ್ನಾಗಿ ಬದುಕ್ತೀಯ, ಏನೂ ಭಯಪಡುವಂಥದ್ದಿಲ್ಲ. ನಿನ್ನ ಕಣ್ಣರೇಖೆ ತುಂಬ ಚೆನ್ನಾಗಿರೋದ್ರಿಂದ ನಿನ್ನ ಅಭ್ಯಾಸ ಕ್ರಮ, ನೀನೇನು ವಿದ್ಯಾಭ್ಯಾಸ ಮಾಡಿದ್ಯೋ, ಯಾವ ಅಭ್ಯಾಸ ಕ್ರಮದಲ್ಲಿ ನೀನು ಬದುಕನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ ಆಸೆ ಪಟ್ಟಿದ್ಯೋ ಅದೆಲ್ಲದರಲ್ಲೂ ನಡೆಯುತ್ತೆ. ಆದರೆ ಸ್ವಲ್ಪ ದಿವಸ ಈ ಕಲ್ಲು ಒತ್ತಿರೋದ್ರಿಂದ ಈ ಪಾದ ಏನಾಗುತ್ತೆ, ಈ ಸಮ ಇರ್ತಕ್ಕಂಥ ಹಿಮ್ಮಡಿ ಪಾದ, ಅಲ್ಲಿ ಒಂದು ಜಾಗ ಮಾತ್ರ ನೋವಿದೆ. ಆ ಒಂದು ಜಾಗದ ನೋವು ಪ್ರತಿ ಸತಿ ನೋವು ತಲೆ ತುದಿ ತನಕ ಅಂದರೆ ನರಗಳವರೆಗೂ ಆ ನೋವು ಆಗ್ತಾ ಇರುತ್ತೆ. ಅದರಿಂದ ಈ ಥರ ಇದೆ. ಸ್ವಲ್ಪ ದಿವಸ ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಒಂಚೂರು ಬ್ಯಾಲೆನ್ಸ್ ಮಾಡ್ಕೊ, ಅಥವಾ ನೀನು ಹಾಕುವಂಥ ಸ್ಲಿಪ್ಪರ್ನ ಸಾಧ್ಯವಾದಷ್ಟು ಸ್ಪಂಜ್ ಥರ ಇರುವಂಥದ್ದು ನೋಡಿಕೊಂಡು ತಗೋ.
ಸ್ವಲ್ಪ ನಾವು ನಮ್ಮನ್ನು ಹೋಗ್ತಾ ನೋಡಮ್ಮ ಎಂಥ ಬೆಟ್ಟದಂಥ ಕಷ್ಟ ಸಹಿತ ಮಂಜಿನ ಗಡ್ಡೆ ಥರ ಆಗುತ್ತೆ. ಇಷ್ಟಕ್ಕೆ ಮುಂಚೆ ಬಂದ ಕರೆ ನೋಡಿದ್ರೆ, ಆ ಮಗು ಭವಿಷ್ಯತ್ತು ನೋಡಿದ್ರೆ ಎಂತಹ ನೋವಿದೆ ಯೋಚನೆ ಮಾಡು. ಅಂತಹ ಮಗುನ ಉಳಿಸ್ಕೊಳ್ಳೋಕ್ಕೆ ಅವ್ರ ಅಪ್ಪ ಅಮ್ಮ ಕಷ್ಟ, ಜೊತೆಗೆ ಆ ಮಗುವಿನಲ್ಲಿರ್ತಕ್ಕಂಥ ಅವಳ ಆಸೆ ಆಕಾಂಕ್ಷೆಗಳು ಎಷ್ಟಿರುತ್ತೆ ಅಂಥದ್ದು ನಿನ್ನ ಜೀವನವು ಹೇಗೆ ಏನೋ ಸಣ್ಣ ಪುಟ್ಟ ಸಮಸ್ಯೆ ಆಗುತ್ತೆ. ಭಯಪಡಬೇಡ, ಧೈರ್ಯವಾಗಿರು, ಒಳ್ಳೆಯದಾಗಲಿ.